ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಅಪ್ಲೈಡ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಫಿಫ್ತ್ ಯೂನಿಟ್ ಮಾಡರ್ನ್ ಫಿಸಿಕ್ಸ್ ಚಾಪ್ಟರ್ನಲ್ಲಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ಈ ಫಿಫ್ತ್ ಚಾಪ್ಟರ್ ಏನಿದೆ ಅಪ್ಲೈಡ್ ಸೈನ್ಸಲ್ಲಿ ಅದು ಮಾಡರ್ನ್ ಫಿಸಿಕ್ಸ್ ಅಂತ ಹೇಳಿ. ಇದು ಟೋಟಲ್ 7 ಅವರ್ಸ್ ಚಾಪ್ಟರ್ ಆಗಿದೆ. ಇದರಲ್ಲಿ 2 ಮಾರ್ಕ್ಸಿಂದು 2 ಕ್ವಶನ್ಸ್ ಬರುತ್ತೆ, 5 ಮಾರ್ಕ್ಸಿಂದು 2 ಕ್ವಶನ್ಸ್ ಬರುತ್ತೆ, 6 ಮಾರ್ಕ್ಸಿಂದು 1 ಕ್ವಶನ್ ಬರುತ್ತೆ. ಸೊ ಟೋಟಲಿ 20 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಈ ಒಂದು ಚಾಪ್ಟ್ರಿಂದ ಕ್ವಶನ್ಸ್ ಬರುತ್ತೆ. ಓಕೆ, 2 ಮಾರ್ಕ್ಸಿಂದ 2 ಕ್ವಶನ್ಸ್, 5 ಮಾರ್ಕ್ಸಿಂದ 2 ಕ್ವಶನ್, 6 ಮಾರ್ಕ್ಸಿಂದ 1 ಕ್ವಶನ್, ಟೋಟಲ್ 20 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ಸೊ ಈ ಒಂದು ಚಾಪ್ಟರ್ 7 ಅವರ್ಸ್ ಆಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಮಾಡರ್ನ್ ಫಿಸಿಕ್ಸ್ ಅಂತ ಅಂದರೆ ಹೊಸದು, ಅಂದರೆ ಏನು ಆಟಮ್ಸ್ ಕಂಡಿಡಿದ ಮೇಲೆ ಏನು ಹೊಸ ಒಂದು ಥಿಯರಿ ಬಂತಲ್ಲ ಆ ಫಿಸಿಕ್ಸ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದು ಜಾಸ್ತಿ ಎಕ್ಸಾಮಲ್ಲಿ ಕೇಳ್ತಾರೆ ಅಥವಾ ತುಂಬ ಜಾಸ್ತಿ ಯಾವ್ದು ರಿಪಿಟೇಷನ್ ಆಗಿದೆ ಅದ್ರ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ನಾವು 103 ಮಾರ್ಕ್ಸ್ಗೆ ರಿವಿಷನ್ ಮಾಡಿದ್ದೀವಿ. ಸೊ ಇನ್ನು 2 ಚಾಪ್ಟರ್ ಉಳಿದಿದೆ, ಒಂದು ಯೂನಿಟ್ 5 ಇನ್ನು ಯೂನಿಟ್ 6. ಸೊ ಅದರಲ್ಲಿ ಒಂದು 20 ಮಾರ್ಕ್ಸ್ ಇದೆ, ಇನ್ನೊಂದು 30 ಮಾರ್ಕ್ಸ್ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಆದ ಹಾಗಾಗತ್ತೆ. ಓಕೆ, ಸೊ ಈ ಒಂದು ಮಾಡರ್ನ್ ಫಿಸಿಕ್ಸಲ್ಲಿ ನಾವು ಮೇನ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಏನು, ದೆನ್ ಹೌ ಕ್ಯಾನ್ ವಿ ಜನರೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬೈ ಯೂಸಿಂಗ್ ಹರ್ಟ್ಸ್ ಎಕ್ಸ್ಪೆರಿಮೆಂಟ್ ಅದು ಇದೆ. ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ದೆನ್ ಅದಾದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಕ್ಲಾಸಿಫಿಕೇಷನ್, ಅದರಲ್ಲಿ ಗಾಮಾ ರೇಸ್, ಎಕ್ಸ್ ರೇಸ್, ದೆನ್ ಯು ವಿ ರೇಸ್, ವಿಸಿಬಲ್ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್ ಆ್ಯಂಡ್ ದೆನ್ ರೇಡಿಯೋ ವೇವ್ಸ್ ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ದೆನ್ ಲೇಸರ್ ಪ್ರಿನ್ಸಿಪಲ್, ದೆನ್ ಪ್ರಾಪರ್ಟೀಸ್ ಆಫ್ ಲೇಸರ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಲೇಸರ್, ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ರಿವಿಷನ್ ಮಾಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ನ್ಯಾನೋ ಟೆಕ್ನಾಲಜಿ ಅಂದರೆ ಏನು, ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ. ದೆನ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಏನು, ದೆನ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್ ಹೇಗಿರುತ್ತೆ, ದೆನ್ ವಾಟ್ ಆರ್ ಬ್ಲಾಕ್ ಡಯಾಗ್ರಾಮ್ ಅಂದರೆ ಹೇಗಿರುತ್ತೆ, ದೆನ್ ವಾಟ್ ಆರ್ ದ ಕಾಮನ್ಲಿ ಯೂಸ್ಡ್ ಟರ್ಮ್ಸ್ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್, ದೆನ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಂದರೆ ಏನು, ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್, ದೆನ್ ಆಪ್ಟಿಕಲ್ ಫೈಬರ್ಸ್ ಅಂದರೆ ಏನು, ದೆನ್ ಅಪ್ಲಿಕೇಶನ್ ಆಫ್ ಆಪ್ಟಿಕಲ್ ಫೈಬರ್ಸ್. ಇಷ್ಟು ಈ ಚಾಪ್ಟರ್ ಬರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. ಹಾಗಾಗಿ ಸೊ ಇದು ಕೂಡ ತುಂಬ ಈಸಿ ಇರ್ತಕ್ಕಂಥ ಚಾಪ್ಟರ್ನ, ಯಾವುದು ಕೂಡ ಕಷ್ಟ ಅಲ್ಲ. ಸೊ ನೀಟಾಗಿ ರಿವಿಷನ್ ಮಾಡ್ಕೊತಾ ಹೋದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಓಕೆ, ಸಿನ್ಸ್ ಇದರಲ್ಲಿ 2 5 ಮಾರ್ಕ್ಸ್ ಕ್ವಶನ್, 1 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ತುಂಬ ಆಲ್ಮೋಸ್ಟ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. So define electromagnetic waves. 2 marks questions ಕೇಳೋ ಚಾನ್ಸಸ್ ಇರುತ್ತೆ. Define electromagnetic waves. The waves consisting of fluctuating electric and magnetic field at right angles to each other and right angles to the direction of propagation of waves is called as electromagnetic waves. Once again I will repeat, the waves consisting of fluctuating electric and magnetic field at right angles to each other and right angle to the direction of propagation of waves is called as electromagnetic waves. Okay, then generation of electromagnetic waves by using Hertz experiment, that is a 6 marks question they will ask in the examination. So iduvargu kelilla ಒಂದು ಸರಿನೂ ಕೂಡ, ಸೊ ಮೇ ಬಿ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಜನರೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬೈ ಹರ್ಟ್ಸ್ ಎಕ್ಸ್ಪೆರಿಮೆಂಟ್. ಸೊ ಅದರ ಎಕ್ಸ್ಪೆರಿಮೆಂಟ್ ಸೆಟಪ್ ನಿಮಗೆ ಡಯಾಗ್ರಾಮಲ್ಲಿ ನೋಡಿರ್ತೀರಿ ಹೇಗಿರುತ್ತೆ ಡಯಾಗ್ರಾಮ್ ಅಂತ ಹೇಳಿ. ಆ ಡಯಾಗ್ರಾಮನ್ನು ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದ ಎಕ್ಸ್ಪೆರಿಮೆಂಟ್ ವಾಸ್ based on oscillating electric charge produces electromagnetic waves, because we know that theory is oscillating electric charges produces electromagnetic waves. So this Hertz experiment is based on oscillating electric charges produces electromagnetic waves. Okay, the Hertz experiment consists of 2 copper or zinc plates P1 and P2 placed parallel and separated by a distance of 0.6 meter, and these plates are connected to well polished metal spheres A and B through thick wires by the use of through thick wires. Okay, by the use of induction coil, a high potential difference of several thousand volts is applied between the plates. Then the air gap between A and B is ionized and provides spark between spheres and causes high frequency oscillation of charges. Due to this, the plates results in high frequency electric field in the vertical gap and magnetic field of same frequency horizontal to the plane. Due to this oscillating electric and magnetic fields, electromagnetic waves are generated.
Then here Hertz used a detector made of open metallic ring of diameter 0.7 meter with small spheres C and D separated by a gap. The oscillating magnetic field produces large induced current in the ring and produces spark between C and D, and it confirms the generation of electromagnetic waves. ಅಂದರೆ ಈಗ ನಾವು ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಬಗ್ಗೆ ನಾವು ತುಂಬ ಹೈಸ್ಕೂಲ್ಗಳಲ್ಲೇ ನಾವು ತಿಳ್ಕೊಂಡಿದ್ದೀವಿ. ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ವಿದ್ಯುತ್ ಕಾಂತೀಯ ಅಲೆಗಳು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ದಟ್ ಮೀನ್ಸ್ ದ ವೇವ್ ಕನ್ಸಿಸ್ಟಿಂಗ್ ಆಫ್ ಫ್ಲಕ್ಚುಯೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಅಂದರೆ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರ ಎರಡೂ ಕೂಡ, ವಿದ್ಯುತ್ ಕ್ಷೇತ್ರ ಕಾಂತಕ್ಷೇತ್ರ ಎರಡೂ ಕೂಡ ಇರ್ತಕ್ಕಂಥ ಒಂದು ವೇವ್ಸ್ಗಳಿಗೆ ನಾವು ವಿದ್ಯುತ್ ಕಾಂತೀಯ ವೇವ್ಸ್ ಅಲೆಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅವನ್ನ ನಾವು ಪ್ರೊಡಕ್ಷನ್ ಹೇಗೆ ಮಾಡೋದು ಅನ್ನೋದಕ್ಕೆ ನಾವು ಹರ್ಟ್ಸ್ ಎಕ್ಸ್ಪೆರಿಮೆಂಟನ್ನು ತಗೊಳ್ತೀವಿ. ದಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಈಸ್ ವೆರಿ ಸಿಂಪಲ್. ಇಲ್ಲಿ ದೇ ಹ್ಯಾವ್ ಟೇಕನ್ 2 ಪ್ಯಾರಲ್ ಪ್ಲೇಟ್ಸ್, 2 ಪ್ಯಾರಲ್ ಪ್ಲೇಟ್ಸ್ ತೊಗೊಂಡಿದ್ದಾರೆ, ಮೆಟಲ್ ಪ್ಲೇಟ್ಸ್, ಎಸ್ಪೆಷಲಿ ದೇ ಆರ್ ಮೇಡ್ ಅಪ್ ಆಫ್ ಜಿಂಕ್ ಅಥವಾ ಕಾಪರಿಂದ ಮಾಡಿರ್ತಕ್ಕಂಥದ್ದು. 2 ಪ್ಲೇಟ್ಸ್ಗಳನ್ನ ತೊಗೊಂಡು ದೇ ಆರ್ ಪ್ಲೇಸ್ಡ್ ಪ್ಯಾರಲಲ್ಲಿ, ಅವೆರಡನ್ನು ಪ್ಯಾರಲ್ ಆಗಿ ಎರಡು ಪ್ಯಾರಲ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಅವೆರಡು ಪ್ಲೇಟ್ಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು 0.6 ಮೀಟರ್ ಇದೆ. ಓಕೆ, ದೆನ್ ಅವೆರಡು ಪ್ಲೇಟ್ಸ್ಗಳನ್ನ 2 ಮೆಟಾಲಿಕ್ ಸ್ಪಿಯರ್ಸ್ ಎ ಮತ್ತು ಬಿಗೆ ಕನೆಕ್ಷನ್ ಮಾಡಿದ್ದಾರೆ, ಥ್ರೂ ಥಿಕ್ ಕನೆಕ್ಷನ್ಸಿಂದ ಕನೆಕ್ಷನ್ ಮಾಡಿದ್ದಾರೆ. ದೆನ್ ದಟ್ ಕನೆಕ್ಷನ್ ಇಸ್ ಗಿವನ್ ಟು ದ ಇಂಡಕ್ಷನ್ ಕಾಯಿಲ್. ಆ ಒಂದು ಕನೆಕ್ಷನ್ನ ಇಂಡಕ್ಷನ್ ಕಾಯಿಲ್ಗೆ ಕೊಟ್ಟಿದ್ದಾರೆ. ಆ ಒಂದು ಇಂಡಕ್ಷನ್ ಕಾಯಿಲ್ನ ಯೂಸ್ ಮಾಡಿಕೊಂಡು ವಿ ವಿಲ್ ಪ್ರೊಡ್ಯೂಸ್ several thousand volts ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಆ ಒಂದು ಇಂಡಕ್ಷನ್ ಕಾಯಿಲಿಂದ ಸಾವಿರಾರು ವೋಲ್ಟ್ಸ್ಗಳಷ್ಟು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದಾಗ ಆ ಎ ಮತ್ತು ಬಿ ಸ್ಪಿಯರ್ ಮಧ್ಯೆ ಏನು ಏರ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಅಯನೈಸೇಷನ್ ಆಗುತ್ತೆ. ಆ ಅಯನೈಸೇಷನ್ ಆದಾಗ ಆಟೋಮೆಟಿಕಲಿ ಅಲ್ಲಿ ಸ್ಪಾರ್ಕ್ ಪ್ರೊಡಕ್ಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಚಾರ್ಜಸ್ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಚಾರ್ಜಸ್ಸು ಆಸಿಲೇಷನ್ ಆಗುತ್ತೆ, ಫ್ಲಕ್ಚುಯೇಷನ್ ಆಗುತ್ತೆ, ಆವಾಗ ಆಟೋಮೆಟಿಕಲಿ ಆ ಒಂದು ವರ್ಟಿಕಲ್ ಗ್ಯಾಪ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಹಾರಿಜಾಂಟಲ್ ಗ್ಯಾಪಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಅವೆರಡು ಕಂಬೈಂಡ್ ಆದಾಗ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟ್ ಆಗುತ್ತೆ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದು ಹೇಗಪ್ಪ ಅಂದರೆ, ಅದಕ್ಕೊಂದು ಡಿಟೆಕ್ಟರ್ನ ಇಟ್ಟಿರ್ತಾರೆ. ದಟ್ ಡಿಟೆಕ್ಟರ್ ಈಸ್ ಮೇಡ್ ಅಪ್ ಆಫ್ ಓಪನ್ ಮೆಟಾಲಿಕ್ ರಿಂಗ್, ಒಂದು ಮೆಟಾಲಿಕ್ ರಿಂಗ್ ಓಪನ್ ಇರ್ತಕ್ಕಂಥದ್ದು ರಿಂಗ್. ಅವು 2 ಎಂಡ್ಗಳನ್ನ ಸಿ ಮತ್ತು ಡಿ ಅಂತಕ್ಕಂಥ ಸ್ಮಾಲ್ ಸ್ಪಿಯರ್ಸಿಂದ ಅವನ್ನ ಕನೆಕ್ಟ್ ಮಾಡಿರ್ತಾರೆ. ದೆನ್ ಯಾವಾಗ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟ್ ಆಗುತ್ತೆ, ಅವು ಪಾಸ್ ಆದಾಗ ಆ ಒಂದು ಡಿಟೆಕ್ಟರ್ ಮೂಲಕ ಪಾಸ್ ಆಗುತ್ತೆ. ಅದರ ಡಯಾಮೀಟರ್, ಡಿಟೆಕ್ಟರ್ದು ಡಯಾಮೀಟರ್ 0.7 ಮೀಟರ್ ಇರುತ್ತೆ. ಅದ್ರ ಮೂಲಕ ಪಾಸ್ ಆದಾಗ ಅಲ್ಲೇನಾಗುತ್ತೆ, ಸಿ ಮತ್ತು ಡಿ ಮಧ್ಯೆ ಇರ್ತಕ್ಕಂಥ ಏರ್ ಮತ್ತೆ ಅಯನೈಸ್ ಆಗುತ್ತೆ. ಅಯನೈಸ್ ಆದಾಗ ಸಿ ಮತ್ತು ಡಿ ಮಧ್ಯೆ ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ಬಂತು ಅಂದರೆ ದಟ್ ಕನ್ಫರ್ಮ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಪ್ರೆಸೆಂಟ್ ದೇರ್ ಅಂತ ಹೇಳಿ, ಅದು ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟ್ ಆಗಿದೆ ಮತ್ತು ಅಲ್ಲಿ ಪ್ರೆಸೆಂಟ್ ಇದೆ ಅನ್ನೋದಕ್ಕಂಥದ್ದನ್ನು ತೋರಿಸುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಜನರೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬೈ ಯೂಸಿಂಗ್ ಹರ್ಟ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ದೆನ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳಿದ್ದಾರೆ. 2 ಮಾರ್ಕ್ಸ್ಗೆ ಕೇಳಿದ್ದಾರೆ, 3 ಮಾರ್ಕ್ಸ್ಗೂ ಕೇಳಿದ್ದಾರೆ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಜನರೇಟೆಡ್ ಬೈ ಆಕ್ಸಲರೇಟೆಡ್ ಚಾರ್ಜಸ್. ಫಸ್ಟ್ ಒನ್, electromagnetic waves are generated by accelerated charges. Second one, electromagnetic waves travels through free space with a speed c. I will repeat once again, electromagnetic waves travels through free space with a speed c. Okay, then third one, electromagnetic waves travels in material medium with a speed v. I will repeat once again, electromagnetic waves travels in material medium with a speed v. Then fourth one, they transport energy and momentum. That is, electromagnetic waves transport energy and momentum. Fifth one, the energy carried by the electromagnetic waves is equally shared between electric field and magnetic fields. I will repeat once again, the energy carried by the electromagnetic waves is equally shared between electric and magnetic fields. Then sixth one, the electromagnetic waves at any instant are in phase. The electromagnetic waves at any instant are in phase. Then seventh one, the ratio of magnitude of electric field to that of magnetic field is speed of propagation. The ratio of magnitude of electric field to that of magnetic field is speed of propagation. That is, C is equal to E divided by B. Okay. Then eighth one, intensity of electromagnetic waves is given by I is equal to epsilon naught into C into E RMS. Okay, so generally I have given 8, so 7 ಅನ್ನು ನೋಡ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ನಿಮಗೆ ಕೇಳ್ತಕ್ಕಂಥದ್ದೇ 3, ಮ್ಯಾಕ್ಸಿಮಮ್ ಮಗು ಕೇಳಿದ್ರೆ 5 ಕೇಳ್ಬೋದು, ಬಟ್ ಅಷ್ಟೊಂದು ಕೇಳೋ ಚಾನ್ಸಸ್ ಇರೋದಿಲ್ಲ. ಮ್ಯಾಕ್ಸಿಮಮ್ 3 ಕೇಳ್ತಾರೆ. ಹಾಗಾಗಿ ತುಂಬ ಈಸಿ ಅನ್ಸೋದು ಯಾವುದಿರುತ್ತೆ, ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೋದು ಯಾವುದಿರುತ್ತೆ, ಅದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ.
Okay, so that is about the properties of electromagnetic waves. The electromagnetic waves are generated by accelerated charges. Electromagnetic waves travels through free space with a speed c. Electromagnetic waves travels in a material medium with a speed v. They transport energy and momentum. The energy carried by electromagnetic waves is equally shared between electric and magnetic fields. The electromagnetic waves at any instant are in phase. The ratio of magnitude of electric field to that of magnetic field is speed of propagation. ಇಷ್ಟರಲ್ಲಿ ಯಾವುದಾದ್ರೂ ಮೂರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. The electromagnetic radiations are arranged with respect to their frequencies and wavelengths is called as electromagnetic spectrum. I will repeat once again. The electromagnetic radiations are arranged with respect to their frequencies and wavelengths are called as electromagnetic spectrum. ಅಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಡಿಫ್ರೆಂಟ್ ರೇಡಿಯೇಷನ್ಸ್ ಇರುತ್ತೆ. ಅವುಗಳ ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಆಧಾರದ ಮೇಲೆ ನಾವು ಅದನ್ನು ಜೋಡಿಸಿರ್ತೀವಿ. ಆ ಒಂದು ಪ್ರೋಸೆಸ್ಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಯು ನೋ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಕ್ಲಾಸಿಫಿಕೇಶನ್ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಟೋಟಲಿ 7 ವೇವ್ಸ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು ಗಾಮಾ ರೇಸ್ ಬರುತ್ತೆ. ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಎಕ್ಸ್-ರೇಸ್, ಅದಕ್ಕಿಂತ ಫ್ರೀಕ್ವೆನ್ಸಿ ಕಡಿಮೆ ಇರ್ತಕ್ಕಂಥದ್ದು UV ರೇಸ್, ಅದಕ್ಕಿಂತ ಫ್ರೀಕ್ವೆನ್ಸಿ ಕಡಿಮೆ ಇರ್ತಕ್ಕಂಥದ್ದು ವಿಸಿಬಲ್ ಲೈಟ್, ದೆನ್ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಇನ್ಫ್ರಾರೆಡ್ ರೇಡಿಯೇಷನ್ಸ್, ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಮೈಕ್ರೋವೇವ್ಸ್, ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ರೇಡಿಯೋ ವೇವ್ಸ್. ಓಕೆ, ಇಲ್ಲಿ ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಎರಡೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ವೇವ್ಲೆಂತ್ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ವೇವ್ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ಸೊ ಟೋಟಲಿ 7 electromagnetic radiations we are discussing here: gamma rays, X-rays, UV rays, visible light, infrared radiations, then microwaves and radio waves. Okay, ಸೊ ಬ್ರೀಫ್ ಆಗಿ ವಿ ವಿಲ್ ಡಿಸ್ಕಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಮೇ ಬಿ 2 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 3 ಮಾರ್ಕ್ಸ್ 5 ಮಾರ್ಕ್ಗೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಜನರಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ಅಪ್ಲಿಕೇಶನ್ಸ್ ಕೇಳಿದ್ರೆ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಗಾಮಾ ರೇಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್-ರೇಸ್, ಲೈಕ್ ದಟ್. ಓಕೆ, ಸೊ ಗಾಮಾ ರೇಸ್, ಫಸ್ಟ್ ಒನ್. So gamma rays are the electromagnetic waves of shortest wavelength and their wavelength range is from 0.01 angstrom unit to 0.1 angstrom unit. They are emitted by nucleus and cosmic rays. They are highly penetrating and harmful to the living tissues. Okay, they are highly penetrating and harmful to the living tissues. So they are used in radarsಗಳಲ್ಲಿ ಯೂಸ್ ಮಾಡ್ತಾರೆ, ಟು ಪ್ರೊಟೆಕ್ಟ್ ವೆಜಿಟೇಬಲ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ದೇರ್ ಆರ್ ದೇ ಆರ್ ವೆರಿ ಪೆನೆಟ್ರೇಟಿಂಗ್ ಆ್ಯಂಡ್ ತುಂಬ ಡೇಂಜರ್ಸ್ ಇರೋದ್ರಿಂದ ಅವನ್ನ ಜಾಸ್ತಿ ಎಲ್ಲೂ ಯೂಸ್ ಮಾಡೋದಿಲ್ಲ. ಸೊ ತುಂಬ ಕಡಿಮೆ ಕಡೆ ಎಲ್ಲೆಲ್ಲಿ ಪ್ರೊಟೆಕ್ಷನ್ಸ್ ಜಾಸ್ತಿ ಅವಶ್ಯಕತೆ ಇದೆ, ಈವನ್ ಸ್ಯಾನಿಟೈಸೇಷನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಆ ಟೈಪಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ದೆನ್ ಇಫ್ ಯು ಗೋ ಫಾರ್ ಎಕ್ಸ್-ರೇಸ್, so these are the radiations which are lying between gamma rays and UV rays and their wavelength range is 0.1 angstrom unit to 100 angstrom unit. So they are discovered by Rontgen, you are well known about that one. So they are produced when fast moving electrons hits a heavy metal target and they travel at a speed of light in vacuum, and also they affect photographic plates and they cause photoelectric effect. They can pass through soft material like flesh. ಇದೆಲ್ಲದು ಕೂಡ ಎಕ್ಸ್-ರೇಸ್ದು ಪ್ರಾಪರ್ಟೀಸ್, ಹೇಗೆ ಅದನ್ನು ಜನರೇಟ್ ಮಾಡ್ತೀವಿ ಮತ್ತು ಏನದು ಪ್ರಾಪರ್ಟೀಸ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಅಪ್ಲಿಕೇಶನ್ಸ್ ಆಫ್ ಎಕ್ಸ್-ರೇಸ್. ಸೊ ಆ ಒಂದು ಇದನ್ನು ಎಕ್ಸ್-ರೇಸ್ಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅಪ್ಲಿಕೇಶನ್ಸ್ ಆಫ್ ಎಕ್ಸ್-ರೇಸ್, ಎಲ್ಲೆಲ್ಲಿ ನಾವು ಎಕ್ಸ್-ರೇಸ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ ಇದೆ. ಸೊ ದೇ ಆರ್ ಯೂಸ್ ಟು ಡಿಟೆಕ್ಟ್ ಫ್ರ್ಯಾಕ್ಚರ್ ಇನ್ ಬೋನ್ಸ್ಗಳಲ್ಲಿ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ದರೆ ಅದನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಟು ಡೆಸ್ಟ್ರಾಯ್ ಟ್ಯೂಮರ್ಸ್, ಟು ಕ್ಯೂರ್ ಸ್ಕಿನ್ ಡಿಸೀಸಸ್, ಆ್ಯಂಡ್ ಆಲ್ಸೋ ದೇ ಆರ್ ಯೂಸ್ ಟು ಡಿಟೆಕ್ಟ್ ದ ಡಿಫೆಕ್ಟ್ಸ್ ಇನ್ ರಬ್ಬರ್ ಟಯರ್ಸ್, ಕ್ರ್ಯಾಕ್ಸ್ ಇನ್ ಮೆಟಲ್ ಕ್ಯಾಸ್ಟಿಂಗ್, ಆ್ಯಂಡ್ ಆಲ್ಸೋ ಇನ್ ಅನಾಲಿಸಿಸ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಆ್ಯಂಡ್ ಟು ಟೆಸ್ಟ್ ಕ್ವಾಲಿಟಿ ಆಫ್ ವೆಲ್ಡಿಂಗ್. ಓಕೆ, ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್-ರೇಸ್. ದೆನ್ ಇಫ್ ಯು ಕಮ್ ಟು UV rays, these are the rays which lies between X-rays and visible light and their wavelength range is 100 angstrom unit to 4000 angstrom unit. The sun is the natural and most powerful source of UV rays and other sources are lamps, mercury vapor lamps, discharge tubes, etc. So they affect photographic plate and cause photoelectric effect. So these are the properties of UV rays. Then if you come to the applications, they are used in treating diseases like rickets and certain bone diseases. They are used in increasing resolving power of microscope, in sterilization of air and water in hospitals,
to detect forgeries in documents and also to distinguish between real gems and artificial gems. ಜನರಲಿ ಯು ವಿ ರೈಸ್ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ರಿಕೆಟ್ಸ್ ಬೋನ್ ಡಿಸೀಸಸ್ನ ಕ್ಯೂರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದೆನ್ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ದು ರಿಸಾಲ್ವಿಂಗ್ ಪವರ್ನ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದೆನ್ ಏರ್ ಮತ್ತು ವಾಟರ್ನ ಸ್ಟೆರಲೈಸ್ ಮಾಡಲಿಕ್ಕೆ, ನಿಮಗೆಲ್ಲ ಗೊತ್ತಿದೆ ಯು ವಿ ಟ್ರೀಟೆಡ್ ವಾಟರ್, ಯು ವಿ ಟ್ರೀಟೆಡ್ ಏರ್ ಎಲ್ಲ ಇರುತ್ತೆ, ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ದೆನ್ ಫೋರ್ಜರೀಸ್ ಅಂದರೆ ಯಾವುದು ಮಾಡಿರ್ತಕ್ಕಂಥ ಸೈನು ಫೋರ್ಜರಿನೋ ಹೇಗೆ ಅಂತೇಳಿ ಚೆಕ್ ಮಾಡಲಿಕ್ಕೂ ಕೂಡ ದೇ ವಿಲ್ ಯೂಸ್, ಅಂದರೆ ಇವನ್ ಫಿಂಗರ್ ಪ್ರಿಂಟ್ಸ್ಗಳನ್ನ ಚೆಕ್ ಮಾಡಲಿಕ್ಕೂ ಕೂಡ ದೇ ವಿಲ್ ಯೂಸ್ ದಟ್ ಒನ್. ಆ್ಯಂಡ್ ಆಲ್ಸೋ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ರಿಯಲ್ ಜೆಮ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಜೆಮ್ಸ್, ಅಂದರೆ ಒರಿಜಿನಲ್ ಜೆಮ್ಸ್ ಯಾವುದಿದೆ, ಆರ್ಟಿಫಿಷಿಯಲ್ ಜೆಮ್ಸ್ ಅಂದರೆ ಮುತ್ತು ರತ್ನ ಹವಳ ಏನಿರುತ್ತಲ್ಲ ಅದರಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಯಾವುದು ಅಂತೇಳಿ ಚೆಕ್ ಮಾಡಲಿಕ್ಕೂ ಕೂಡ ದೇ ವಿಲ್ ಯೂಸ್ ಯು ವಿ ರೇಸ್. ಓಕೆ, ತುಂಬ ಕಡೆ ಮ್ಯಾಕ್ಸಿಮಮ್ ಇದನ್ನು ಯು ವಿ ರೇಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಇವನ್ ಆಲ್ಸೋ ದೇ ವಿಲ್ ಯೂಸ್ ಟು ಚೆಕ್ ದ ನೋಟ್, 500 rupees, 2000 rupees ನೋಟ್ಸ್ ಒರಿಜಿನಲ್ ಅಲ್ವ ಅಂತ ಚೆಕ್ ಮಾಡಲಿಕ್ಕೂ ಕೂಡ ಯು ವಿ ರೇಸ್ಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಯು ವಿ ಲೈಟನ್ನು ಜಾಂಡೀಸ್ ಮಕ್ಕಳಿಗೆ ಜಾಂಡೀಸ್ ಕಾಯಿಲೆಗಳು ಬಂದಾಗ ಅವ್ರಿಗೂ ಕೂಡ ಅವನ್ನ ಅದ್ರ ಕೆಳಗಡೆ ಮಲಗಿಸಿ ಯು ವಿ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಸೊ ದೋಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಯು ವಿ ರೇಸ್ ಆ್ಯಂಡ್ ಯು ಆರ್ ವೆಲ್ ನೋನ್ ಅಬೌಟ್ ದಟ್ ಒನ್. ಓಕೆ, then visible light is very simple. These are the light that human eyes can detect. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಲೈಟ್ ಏನಿದೆಯಲ್ಲ that is the visible light and that wavelength range is 4000 angstrom unit ಇಂದ 8000 angstrom unit ವರೆಗೂ ಇರುತ್ತೆ. Their wavelength range are appeared as different colors by human eyes, and their high sensitivity to the light of wavelength 5600 angstrom unit which is greenish yellow color. ಅಂದರೆ ನಮ್ಮ ಒಂದು ಲೈಟ್ಗೆ ಡಿಫ್ರೆಂಟ್ ವೇವ್ಲೆಂತ್ಗೆ ಅನುಸಾರವಾಗಿ ನಮಗೆ ಡಿಫ್ರೆಂಟ್ ಕಲರ್ಸ್ಗಳು ಕಾಣಿಸುತ್ತೆ. ಅದರಲ್ಲಿ ನಮ್ಮ ಕಣ್ಣುಗಳು ತುಂಬ ಹೈ ಸೆನ್ಸಿಟಿವ್ ಇರ್ತಕ್ಕಂಥದ್ದು 5600 angstrom unit ವೇವ್ಲೆಂತ್ ಇರ್ತಕ್ಕಂಥ ಲೈಟ್ಗೆ ಅದು ಗ್ರೀನಿಶ್ ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಅಥವಾ ಗ್ರೀನಿಶ್ ಯೆಲ್ಲೋ, ಗಿಳಿ ಹಸಿರು ಬಣ್ಣ ಅಂತ ಏನು ಹೇಳ್ತೀವಲ್ಲ ಅದು ಇರುತ್ತೆ. Okay, next if you come to infrared radiations is discovered by Herschel. So these rays lies between visible rays and microwaves and their wavelength range is 8000 angstrom unit to 4000 microns irutte. Then all hot bodies emits infrared radiations and sun is the natural source of infrared radiations. ಆಲ್ ಹಾಟ್ ಬಾಡೀಸ್, ಯಾವ ಬಾಡಿಗಳೆಲ್ಲ ಬಿಸಿ ಇರುತ್ತೋ ಅದೆಲ್ಲರಿಂದನೂ ಕೂಡ ನಮಗೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬರುತ್ತೆ. ಆ್ಯಂಡ್ ಸನ್ ಇಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಯು ವಿ ರೇಸ್ ಮತ್ತು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಎರಡಕ್ಕೂ ಕೂಡ ಸನ್ ಇಸ್ ದ ನ್ಯಾಚುರಲ್ ಸೋರ್ಸ್. ಓಕೆ, ಸೊ ದೇ ಆರ್ ಸ್ಟ್ರಾಂಗ್ಲಿ ಅಬ್ಸರ್ವ್ಡ್ ಬೈ ದ ಗ್ಲಾಸ್, ದೇ ಕ್ಯಾನ್ ಪಾಸ್ ಥ್ರೂ ಫಾಗ್ ಆ್ಯಂಡ್ ಮಿಸ್ಟ್, they are used in long distance photography and also they are used in diagnosing tumors and also they are used to cure paralysis and to treat dislocations. ಅಂದರೆ ಜನರಲಿ ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನಿದೆಯಲ್ಲ ಇವೆಲ್ಲ ಗ್ಲಾಸಲ್ಲಿ ಬೇಗ ಅಬ್ಸಾರ್ಬ್ ಆಗುತ್ತೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ಸ್ಗಳಲ್ಲಿರ್ಬೋದು, ಮನೆಗಳಲ್ಲಿ ಎಲ್ಲ ಇರ್ಬೋದು, ಗ್ಲಾಸ್ಗಳನ್ನ ಕಿಟಕಿಗಳಲ್ಲಿ ಯಾಕೆ ಹಾಕ್ತಾರೆ ಅಂದರೆ 2 reasons ಇರುತ್ತೆ. ಒಂದು ಬೆಳಕು ಬರುತ್ತೆ, ಇನ್ನೊಂದು ಅದು ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ದ ಮೇನ್ ರೀಸನ್. ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಪಾಸ್ ಥ್ರೂ ಫಾಗ್ ಆ್ಯಂಡ್ ಮಿಸ್ಟ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ ಹೀಟ್ ರೇಡಿಯೇಷನ್ಸ್ ಆಗಿರೋದ್ರಿಂದ ಜನರಲಿ ಅದು ಫಾಗ್ ಮತ್ತು ಮಿಸ್ಟ್ ಮೂಲಕ ಪಾಸ್ ಆಗುತ್ತೆ. ಹಾಗಾಗಿ ಕಾರ್ಗಳಲ್ಲೆಲ್ಲ ಫಾಗ್ ಲ್ಯಾಂಪ್ ಅಂತ ಹಾಕಿರ್ತಾರೆ, ಅವ ಒಂದು ಫಾಗನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ದೇ ಆರ್ ಯೂಸ್ಡ್ ಇನ್ ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ. ಯು ನೋ ದಟ್ ನೀವೆಲ್ಲ DSLR ಕ್ಯಾಮ್ರಾಗಳ ಬಗ್ಗೆ ಎಲ್ಲ ಕೇಳಿರ್ತೀರಿ. ಆ ಕ್ಯಾಮ್ರಾಗಳು ನಾವು ಫೋಟೋ ಕ್ಲಿಕ್ ಮಾಡಬೇಕಾದ್ರೆ ಅಲ್ಲೊಂದು ರೆಡ್ ಕಲರ್ ಲೈಟ್ ಬಂದು ಹೋಗುತ್ತೆ. ಆ ರೆಡ್ ಕಲರ್ ಲೈಟ್ ಏನು ಬರುತ್ತಲ್ಲ ದಟ್ ಈಸ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೊ ನೀವು ಎಷ್ಟೇ ದೂರ ಇರ್ತಕ್ಕಂಥ ಒಂದು ಫೋಟೋ ತೆಗೆದ್ರೂ ಕೂಡ ಕ್ಲಾರಿಟಿ ಬರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಓಕೆ, ಆ್ಯಂಡ್ ಆಲ್ಸೋ ದೇ ಆರ್ ಯೂಸ್ಡ್ ಟು ಡಯಾಗನೈಸ್ ಟ್ಯೂಮರ್ಸ್. ಜನರಲಿ ಇವೆಲ್ಲ ಇರ್ತಕ್ಕಂಥ ರೇಡಿಯೇಷನ್ಸ್ ಎಲ್ಲದರಲ್ಲೂ ಕೂಡ ಟ್ಯೂಮರ್ಸ್ಗಳನ್ನ ಡಯಾಗನೈಸ್ ಮಾಡ್ತಾರೆ, ಇವನ್ ಕೆಲವೊಂದರಲ್ಲಿ ಕ್ಯೂರ್ ಕೂಡ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಆರ್ ಯೂಸ್ಡ್ ಟು ಕ್ಯೂರ್ ಪ್ಯಾರಾಲಿಸಿಸ್ ಆ್ಯಂಡ್ ಟು ಟ್ರೀಟ್ ಡಿಸ್ಲೊಕೇಷನ್ಸ್. ಅಂದರೆ ಕಾಲು ಹುಳುಕಿದ್ರೆ ಅಥವಾ ಡಿಸ್ಲೊಕೇಟ್ ಆಗಿದ್ರೆ, ಬೋನ್ಸ್ ಡಿಸ್ಲೊಕೇಟ್ ಆಗಿದ್ರೆ ಅಥವಾ ಮಸಲ್ಸ್ ಡಿಸ್ಲೊಕೇಟ್ ಆಗಿದ್ರೆ, ಪ್ಯಾರಾಲಿಸಿಸ್ ಆಗಿದ್ರೆ ಅವನ್ನು ಕೂಡ ಕ್ಯೂರ್ ಮಾಡಲಿಕ್ಕೆ, ಟ್ರೀಟ್ ಮಾಡಲಿಕ್ಕೆ ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಮೈಕ್ರೋವೇವ್ಸ್. ಸೊ ಮೈಕ್ರೋವೇವ್ಸ್ ವಾಸ್ ಡಿಸ್ಕವರ್ಡ್ ಬೈ Hertz. So their frequency range is 10 power 9 Hertz to 3 into 10 power 11 Hertz. They are also called as short wavelength radio waves. They are generated by special electronic devices such as magnetrons and gun diodes. Okay, so that is the application properties of microwaves. Then if you come to application of microwaves galna ellelli use ಮಾಡಬಹುದು ಅಂದ್ರೆ ಫಸ್ಟ್ ಒನ್ ಇಟ್ ಈಸ್ ಯೂಸ್ಡ್ ಇನ್ ರೆಡಾರ್ ಸಿಸ್ಟಮ್ಸ್. ಯು ನೋ ಅಬೌಟ್ ರೆಡಾರ್ ಸಿಸ್ಟಮ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಆ ಒಂದು ರೆಡಾರ್ ಸಿಸ್ಟಮ್ಗಳಲ್ಲಿ ಮೇನ್ ಯೂಸ್ ಮಾಡ್ತಕ್ಕಂಥದ್ದು ಮೈಕ್ರೋವೇವ್ಸ್ಗಳನ್ನು. ಇಟ್ ಈಸ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ಗಳಿಗೆ ನಾವಿಗೇಷನ್ಸ್, ಅವು ಮೇಲ್ಗಡೆ ಆಕಾಶದಲ್ಲಿ ಹಾರ್ಕೊಂಡ್ಬರ್ಬೇಕಾದ್ರೆ ಅವುಗಳಿಗೆ ದಾರಿ ತೋರಿಸೋದು ಕೂಡ ಮೈಕ್ರೋವೇವ್ಸಿಂದನೇ ಆಗ್ತಾ ಇರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಸ್ಪೀಡ್ ಗನ್ಸ್ ವಿಚ್ ಆರ್ ಯೂಸ್ಡ್ ಟು ಟೈಮ್ ಫಾಸ್ಟ್ ಬಾಲ್ ಟೆನ್ನಿಸ್ ಸರ್ವ್ಸ್. ಅಂದರೆ ಆ ಟೆನ್ನಿಸ್ ಸರ್ವ್ಸ್ಗಳನ್ನ ಮಿಷಿನಿಂದ ಬಾಲ್ಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಆ ಟೈಪಲ್ಲೂ ಕೂಡ ದೇ ಆರ್ ಯೂಸಿಂಗ್ ಮೈಕ್ರೋವೇವ್ಸ್. ಇನ್ ದ ಸ್ಟಡಿ ಆಫ್ ಅಟಾಮಿಕ್ ಅಂಡ್ ಮಾಲಿಕ್ಯುಲರ್ ಪ್ರಾಪರ್ಟೀಸ್ ಆಫ್ ದ ಆಟಮ್ಸ್
and also they are used in domestic appliances like microwave ovens. ನಿಮಗೆಲ್ಲ ಗೊತ್ತಿದೆ ಇದು ಮೈಕ್ರೋವೇವ್ ಓವನ್ಸ್ ಅಂತ ಹೇಳಿ, ಅದನ್ನ ಎಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾನೆ ಇರ್ತಾರೆ, ನಿಮಗೂ ಗೊತ್ತಿದೆ. and also it is used in satellite communication. satellite communication ಏನಿದೆಯಲ್ಲ ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್, ಅದು ವರ್ಕ್ ಆಗ್ತಕ್ಕಂಥದ್ದು ಯಾವ ಬೇಸಿಸ್ ಮೇಲೆ ಅಂದರೆ ಮೈಕ್ರೋವೇವ್ ಬೇಸಿಸ್ಗಳ ಮೇಲೆ ಕೂಡ ಇದು ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, then if you come to radio waves, last part of this one is radio waves. Radio waves, you know that it is discovered by Marconi. So the frequency range of radio waves is few hertz to 10 power 9 hertz. So and they are divided into super high frequency, ultra high frequency, very high frequency, medium frequency, low frequency and very low frequency radio waves ಅಂತ ಹೇಳಿ ನಾವು ಡಿಫ್ರೆಂಟ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ. SHF, UHF, VHF, HF, MF, LF and VLF. super high frequency, ultra high frequency, very high frequency, medium frequency, low frequency, very low frequency radio waves. ಅವುಗಳ ಯೂಸಸ್ ಏನು ಅಂತ ನಾವು ಚೆಕ್ ಮಾಡಿದ್ರೆ, low frequency radio waves are used for medium range communications. Then MF radio waves are used for local sound broadcast. HF radio waves are used for distant sound broadcast and communications. VHF are used for frequency modulated sound broadcast. Then UHF radio waves are used for TV broadcast. And UHF and SHF are used for satellite communications. Okay, so these are the uses of radio waves. Radio waves the use ಗಳಿದೆ. Okay, then next we will go for a very important part of this chapter, that is laser. So ತುಂಬಾ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, expand laser, what are the applications of laser and what are the properties of laser. ಯಾವ್ದಾರ ಒಂದು ಕ್ವಶನ್ ಮೋಸ್ಟ್ ರಿಪೀಟ್ ಆಗ್ತಾನೆ ಇರುತ್ತೆ ಇದರಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸ್ಪ್ಯಾನ್ಷನ್ ಆಫ್ ಲೇಸರ್, ವಾಟ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ಲೇಸರ್ ಅಂತ ಕೇಳ್ತಾರೆ, ಜನರಲಿ 1 or 2 ಮಾರ್ಕ್ಸ್ಗೆ ಇರುತ್ತೆ. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ಸ್. laser, once again I will repeat, light, L for light, A for amplification, S for stimulated, E for emission and R for radiation. Light amplification by stimulated emission of radiation. Okay, so then if you go for laser principle, so laser works on the principle of stimulated emission and it involves the 3 following steps. First one is state of population inversion, second one existence of metastable state, and third one confinement of emitted photons to achieve amplification. So laser mainly works on the principle of stimulated emission and it involves 3 major steps. First one is state of population inversion, second one is existence of metastable state, third one is confinement of emitted photons to achieve amplification. These are the 3 major steps. And population inversion andre ಏನು ಅಂತ ಕೇಳ್ತಾರೆ. Population inversion is the state in which the number of atoms in the excited state are very much greater than number of atoms in ground state. ಅಂದ್ರೆ ನಂಬರ್ ಆಫ್ ಆಟಮ್ಸ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಗ್ರೌಂಡ್ ಸ್ಟೇಟ್ ಗಿಂತ ಜಾಸ್ತಿ ಇದ್ರೆ ಆ ಒಂದು ಸ್ಟೇಟ್ಗೆ ನಾವು ಪಾಪ್ಯುಲೇಷನ್ ಇನ್ವರ್ಷನ್ ಅಂತ ಕರಿತೀವಿ. ಅಂಡ್ ದಟ್ ಪಾಪ್ಯುಲೇಷನ್ ಇನ್ವರ್ಷನ್ ಕ್ಯಾನ್ ಬಿ ಅಚೀವ್ಡ್ ಬೈ ಆಪ್ಟಿಕಲ್ ಪಂಪಿಂಗ್. ಓಕೆ, ಸೊ ಅಷ್ಟು ತಿಳ್ಕೊಂಡಿದ್ರೆ ಸಾಕು ಪ್ರಿನ್ಸಿಪಲ್ ಬಗ್ಗೆ, ಅದೇನು ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ. ದೆನ್ ಇಫ್ ಯು ಗೋ ಫಾರ್ ಟೈಪ್ಸ್ ಆಫ್ ಲೇಸರ್, 2 ಮಾರ್ಕ್ಸಿಗೆ ಕೇಳಬಹುದು ಇದನ್ನ, ಟೈಪ್ಸ್ ಆಫ್ ಲೇಸರ್ ಅಂತ ಹೇಳಿ. ಸೊ ಫಸ್ಟ್ ಒನ್ is solid state laser, example is ruby laser. Second one is gas laser, for that example is helium neon laser. Third one is semiconductor laser, for that example is injection laser. Fourth one is liquid dye and chemical laser, for that one example is organic dye laser. 4 types ಇದೆ, solid state laser, gas laser, semiconductor laser, liquid dye and chemical laser, and ಅವುಗಳ ಎಕ್ಸಾಂಪಲ್ಸ್ ಕೂಡ ಇದೆ. 2 ಮಾರ್ಕ್ಸಿಗೆ ಕೇಳಬಹುದು, ರೈಟ್ ಎನಿ 2 types of lasers with their examples ಅಂತ ಹೇಳಿ. ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ಪ್ರಾಪರ್ಟೀಸ್ ಆಫ್ ಲೇಸರ್, ಪ್ರಾಪರ್ಟೀಸ್ ಆಫ್ ಲೇಸರ್ ಏನೇನು ಗುಣಲಕ್ಷಣಗಳಿದೆ ಅಂತೇಳಿ. ಎಕ್ಸಾಮಲ್ಲಿ ಮೇನ್ ಮೇಜರ್ ಮಾಡ್ತಕ್ಕಂಥ ತಪ್ಪೇನಪ್ಪ ಅಂದರೆ, ಪ್ರಾಪರ್ಟೀಸ್ ಕೇಳಿದ್ರೆ ಅಪ್ಲಿಕೇಶನ್ಸ್ ಬರೀತೀರಿ, ಅಪ್ಲಿಕೇಶನ್ಸ್ ಕೇಳಿದ್ರೆ ಪ್ರಾಪರ್ಟೀಸ್ ಬರೀತೀರಿ. ಸೊ ಪ್ರಾಪರ್ಟೀಸ್ ಅಂದರೆ ಅವುಗಳ ಗುಣಲಕ್ಷಣ. ಲೇಸರ್ ಅಂದರೆ ಹೇಗಿರುತ್ತೆ, ಅದ್ರ ಏನು ನೋಡೋಕೆ ಹೇಗಿರುತ್ತೆ, ಕಲರ್ ಹೇಗಿರುತ್ತೆ, ಶಾರ್ಪ್ನೆಸ್ ಹೇಗಿರುತ್ತೆ, ದಟ್ ಈಸ್ ಪ್ರಾಪರ್ಟೀಸ್. ಅಪ್ಲಿಕೇಶನ್ಸ್ ಅಂದರೆ ಅದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ, ಹಾಗಾಗಿ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಪ್ರಾಪರ್ಟೀಸ್ ಅಂದರೆ ಗುಣಲಕ್ಷಣ, ಅಪ್ಲಿಕೇಶನ್ಸ್ ಅಂದರೆ ಅದನ್ನು ಯೂಸಸ್ ಇರುತ್ತೆ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಲೇಸರ್. ಫಸ್ಟ್ ಒನ್, ಲೇಸರ್ ಬೀಮ್ ಈಸ್ ಹೈಲಿ ಮಾನೋಕ್ರೊಮ್ಯಾಟಿಕ್. ಅಂದರೆ ಲೇಸರ್ ಬೀಮ್ಸ್ಗಳದ್ದು ಸಿಂಗಲ್ ಕಲರ್ ಇರುತ್ತೆ. ರೆಡ್ ಅಂದರೆ ಇಟ್ ಈಸ್ ಕಂಪ್ಲೀಟ್ ರೆಡ್, ಗ್ರೀನ್ ಅಂದರೆ ಪ್ಯೂರ್ ಗ್ರೀನ್, ಬ್ಲೂ ಮೀನ್ಸ್ ಪ್ಯೂರ್ ಬ್ಲೂ, ಆ ಥರ ಯಾವುದೇ ಕಲರ್ ಮಿಕ್ಸೆಡ್ ಇರೋದಿಲ್ಲ. ಸೊ ಲೇಸರ್ ಬೀಮ್ಸ್ ಆರ್ ಹೈಲಿ ಮಾನೋಕ್ರೊಮ್ಯಾಟಿಕ್, ದೇ ಕಂಟೈನ್ಸ್ ಓನ್ಲಿ ಸಿಂಗಲ್ ಕಲರ್ ಅಂತ ಹೇಳಿ. ಸೆಕೆಂಡ್ ಒನ್, ದೇ ಆರ್ ಹೈಲಿ ಕೋಹರೆಂಟ್. ಕೋಹರೆಂಟ್ ಮೀನ್ಸ್ ದೇ ಆರ್ ಟ್ರಾವೆಲಿಂಗ್ ವಿತ್ ಎ ಸೇಮ್ ಫೇಸ್, ಅವ್ರು ಹೋಗ್ತಾ ಇರ್ತಕ್ಕಂಥ ಸ್ಪೀಡು, ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್ ಎಲ್ಲದು ಕೂಡ ಸೇಮ್ ಇರುತ್ತೆ. ಥರ್ಡ್ ಒನ್, ದೇ ಆರ್ ಹೈಲಿ ಡೈರೆಕ್ಷನಲ್.
ಡೈರೆಕ್ಷನಲ್, ಅವು ಯಾವ ಡೈರೆಕ್ಷನ್ಸಲ್ಲಿ ನಾವು ಅದನ್ನು ಬಿಟ್ಟಿರ್ತೀವೋ ಲೇಸರ್ ಲೈಟು ಅದೇ ಡೈರೆಕ್ಷನ್ಸಲ್ಲಿ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಾಗಲಿ ಕರ್ವ್ ಆಗೋದಾಗಲಿ ಏನು ಕೂಡ ಮಾಡೋದಿಲ್ಲ. ಸೊ ದೇ ಆರ್ ಹೈಲಿ ಡೈರೆಕ್ಷನಲ್. ಫೋರ್ತ್ ಒನ್, ಲೇಸರ್ ಲೈಟ್ ಕ್ಯಾನ್ ಬಿ ಶಾರ್ಪ್ಲಿ ಫೋಕಸ್ಡ್ ಅಂದರೆ ನೀವು ಬೇರೆ ಯಾವುದೇ ಲೈಟ್ಗಳನ್ನ ನೀವು ಬಿಟ್ಟರೆ ಅದು ದೂರ ದೂರ ಹೋಗ್ತಾ ಹೋಗ್ತಾ ಅಗಲ ಆಗ್ತಾ ಹೋಗುತ್ತೆ, ರೇಡಿಯಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಲೇಸರ್ಸ್ ಏನಿದೆಯಲ್ಲ ಅದು ಎಷ್ಟೇ ದೂರ ಹೋದರೂ ಕೂಡ ಅದ್ರದ್ದು ಡಯಾಮೀಟರ್ ಸ್ಟಾರ್ಟಿಂಗಲ್ಲಿ ಎಷ್ಟಿರುತ್ತೋ ಎಂಡಿಂಗಲ್ಲೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಇಟ್ ಕ್ಯಾನ್ ಬಿ ಶಾರ್ಪ್ಲಿ ಫೋಕಸ್ಡ್. ಲೇಸರ್ ಲೈಟ್ ಕ್ಯಾನ್ ಬಿ ಶಾರ್ಪ್ಲಿ ಫೋಕಸ್ಡ್. ಆ್ಯಂಡ್ ಫಿಫ್ತ್ ಒನ್ ಈಸ್ ಲೇಸರ್ ಬೀಮ್ ಈಸ್ ಎಕ್ಸ್ಟ್ರೀಮ್ಲಿ ಇಂಟೆನ್ಸ್. ಅವಳ ಇಂಟೆನ್ಸಿಟಿ ಅಂದರೆ ಅವಳ ಒಂದು ಬ್ರೈಟ್ನೆಸ್ ಫುಲ್ ಗ್ರೀನ್ ಕಲರ್ ಎದ್ದು ಹೊಡಿತಾ ಇರುತ್ತೆ, ರೆಡ್ ಕಲರ್ ಎದ್ದು ಹೊಡಿತಾ ಇರುತ್ತೆ. ದಟ್ ಈಸ್ ದೇರ್ ಎಕ್ಸ್ಟ್ರೀಮ್ಲಿ intense. So these are the properties of laser. Laser beam is highly monochromatic, they are highly coherent, laser are highly directional, laser light can be sharply focused, laser beam is extremely intense. Okay, these are the properties of laser. Then if you come for applications of laser, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ಸ್ ಲೇಸರ್ಸ್ಗಳನ್ನ ಅಂತ. ಫಸ್ಟ್ ಒನ್, ಲೇಸರ್ಸ್ ಆರ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್, ಕಟಿಂಗ್ ಆ್ಯಂಡ್ ವೆಲ್ಡಿಂಗ್ ಪರ್ಪಸಸ್ ಇನ್ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್. ಅಂದರೆ ಯಾವುದೇ ಒಂದು ಮೆಟಲ್ಗಳನ್ನ ಡ್ರಿಲ್ ಮಾಡೋದಿರ್ಬೋದು, ಕಟಿಂಗ್ ಮಾಡೋದಿರ್ಬೋದು, ವೆಲ್ಡಿಂಗ್ ಮಾಡೋದಿರ್ಬೋದು, ಈ ಎಲ್ಲ ಪರ್ಪಸ್ಗಳಿಗೂ ಕೂಡ ಲೇಸರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಲೇಸರ್ಸ್ ಆರ್ ಯೂಸ್ಡ್ ಇನ್ ಲೇಸರ್ ಪ್ರಿಂಟರ್ಸ್, ದಟ್ ಇಸ್ ವೆಲ್ ನೋನ್. ಲೇಸರ್ ಪ್ರಿಂಟರ್ಸ್ ಇರ್ಬೋದು, ಜೆರಾಕ್ಸ್ ಮಿಷಿನ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ದೇ ಆರ್ ಯೂಸಿಂಗ್ ಲೇಸರ್ಸ್. ದೆನ್ ಥರ್ಡ್ ಒನ್, ಇನ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ದೇ ಆರ್ ಯೂಸ್ಡ್ ಇನ್ ಸಾಲ್ಡ್ರಿಂಗ್ ಆ್ಯಂಡ್ ಟ್ರಿಮ್ಮಿಂಗ್. ಯಾವುದೇ ಒಂದು ವೈರ್ಸ್ಗಳನ್ನ ಸಾಲ್ಡ್ರಿಂಗ್ ಮಾಡೋದಿರ್ಬೋದು, ಟ್ರಿಮ್ ಮಾಡೋದಿರ್ಬೋದು, ಅದರಲ್ಲೂ ಕೂಡ ದೇ ಆರ್ ಯೂಸಿಂಗ್ ಲೇಸರ್ಸ್. In a nuclear science, they are used to separate isotopes. Different isotopes ಇರುತ್ತಲ್ಲ, ಐಸೋಟೋಪ್ಸ್ಗಳನ್ನ ಸಪ್ರೇಟ್ ಮಾಡಲಿಕ್ಕೆ ಕೂಡ they will use laser technology. Then lasers are used in measurement of distance between moon and earth and in lidars, means they are used in distance measuring instruments ಅಂತ ಹೇಳಿ ಕರಿತೀವಿ. ಡಿಸ್ಟೆನ್ಸ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ದೇ ಆರ್ ಕಾಲ್ಡ್ ಆಸ್ lidars, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳಿ, ಅದರಲ್ಲಿ ಕೂಡ ಲೇಸರ್ಸ್ಗಳನ್ನ ತುಂಬ ಯೂಸ್ ಮಾಡ್ತಾರೆ. ದೆನ್ in medical field, lasers are used in surgeries and cancer treatments. You know that laser surgery, laser treatments ಅಂತ ಎಲ್ಲ ಹೇಳಿರ್ತಾರೆ, ಎಲ್ಲ ಬೋರ್ಡ್ಗಳು ಹಾಕೊಂಡಿರ್ತಾರೆ. ಸೊ ಲೇಸರ್ ಟ್ರೀಟ್ಮೆಂಟ್ಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ದೆನ್ ಸೆವೆಂತ್ ಒನ್, ದೇ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ 3D ಹೋಲೋಗ್ರಾಮ್ಸ್ ನೀವೆಲ್ಲ ನೋಡಿರ್ತೀರಿ. ಆ ಒಂದು ಕಂಪನಿ ಸಿಂಬಲ್ಗಳಿರ್ಬೋದು, ಅವುಗಳ ಬ್ರ್ಯಾಂಡ್ ಇವೆಲ್ಲ ಇರ್ಬೋದು, ಅದೆಲ್ಲದನ್ನು ಕೂಡ ಯಾವುದೋ ಒಂದು ವಸ್ತುಗಳ ಮೇಲೆ ಅಂಟಿಸಿರ್ತಾರೆ. ಅವನ್ನ ನಾವು ಈ ಥರ ಸ್ವಲ್ಪ ರೊಟೇಟ್ ಹಂಗೆ ಟ್ವಿಸ್ಟ್ ಮಾಡ್ತಾ ಹೋದರೆ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಲೋಗೋಗಳು ಕಾಣಿಸ್ತಾ ಇರುತ್ತೆ. ಅವನ್ನ ನಾವು ಹೋಲೋಗ್ರಾಮ್ಸ್ ಅಂತ ಕರಿತೀವಿ. ಆ ಒಂದು 3D holograms ಪ್ರಿಪೇರ್ ಮಾಡಲಿಕ್ಕೆ ಕೂಡ they will use laser. Then they are used in recording and reproduction of information in CDs and DVDs. CD ಮತ್ತು DVDಗಳಲ್ಲಿ ರೆಕಾರ್ಡಿಂಗು ಮತ್ತು ರೀಪ್ರೊಡಕ್ಷನ್ ಮಾಡಲಿಕ್ಕೆ ಕೂಡ they will use laser technology. Then lasers are used in guided missiles in the defense field. Guided missiles ಅಂದರೆ ಯಾವ ಒಂದು ಪ್ಲೇಸ್ಗೆ ನಾವು ಒಂದು ಮಿಸೈಲನ್ನು ಹಾಕಬೇಕು ಅಂದಿರ್ತೋ ಅದೇ ಪ್ಲೇಸ್ಗೆ ಹಾಕಬೇಕು ಅಂದರೆ ಅದಕ್ಕೆ ಡೈರೆಕ್ಷನ್ ಕೊಡಬೇಕಾಗತ್ತೆ. ಆ ಒಂದು ಡೈರೆಕ್ಷನ್ ನಾವು ಲೇಸರ್ ಯೂಸ್ ಮಾಡಿ ಕೊಡ್ಬೋದಾಗತ್ತೆ. Then they are also used to send telephone signals to long distances through optical fibers. ಈಗ ಬರ್ತಾ ಇರ್ತಕ್ಕಂಥ ಡಿಜಿಟಲ್ ಕಮ್ಯುನಿಕೇಶನ್ಸ್ ಅಂತ ಏನಿದೆಯಲ್ಲ ಅದರೆಲ್ಲ ನಾವು ಆಪ್ಟಿಕಲ್ ಫೈಬರ್ಸ್ನ ಯೂಸ್ ಮಾಡ್ತೀವಿ. ಅಂಡ್ ದಟ್ ಆಪ್ಟಿಕಲ್ ಫೈಬರ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಲೇಸರ್. ಓಕೆ, ಸೊ ದೀಸ್ ಆರ್ ದ ಸಮ್ ಅಪ್ಲಿಕೇಶನ್ಸ್ ಆಫ್ ಲೇಸರ್. ಇದಲ್ಲದೆ ನಿಮಗೆ ಯಾವ ಅಪ್ಲಿಕೇಶನ್ಸ್ ನಿಮಗೆ ಲೇಸರ್ ಬಗ್ಗೆ ಗೊತ್ತಿರುತ್ತೆ ಅವೆಲ್ಲದನ್ನು ಕೂಡ ನೀವು ಬರಿಬೋದು, ಏನು ಸಮಸ್ಯೆ ಇಲ್ಲ. ಸೊ ಲೇಸರ್ಸ್ ಆರ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್, ಕಟಿಂಗ್ ಆ್ಯಂಡ್ ವೆಲ್ಡಿಂಗ್ ಪರ್ಪಸಸ್ ಇನ್ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್. ಲೇಸರ್ಸ್ ಆರ್ ಯೂಸ್ಡ್ ಇನ್ ಲೇಸರ್ ಪ್ರಿಂಟರ್. ಇನ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ದೇ ಆರ್ ಯೂಸ್ಡ್ ಇನ್ ಸಾಲ್ಡ್ರಿಂಗ್ ಆ್ಯಂಡ್ ಟ್ರಿಮ್ಮಿಂಗ್. ಇನ್ ನ್ಯೂಕ್ಲಿಯರ್ ಸೈನ್ಸ್ ದೇ ಆರ್ ಯೂಸ್ಡ್ ಟು ಸಪರೇಟ್ ಐಸೋಟೋಪ್ಸ್. They are used in distance measuring instruments such as the lidars. In medical field, they are used in surgeries and cancer treatments. They are used in to produce 3D holograms. They are used for recording and reproduction of information in CDs and DVDs. They are used in guided missiles in the defense field, and also they are used to send telephone signals to long distances through optical fibers. So ಈ ಲೇಸರ್ಸ್ ಅಪ್ಲಿಕೇಶನ್ ಏನಿದೆಯಲ್ಲ ಅವನ್ನ 5 ಕೇಳ್ಬೋದು, 6 ಕೇಳ್ಬೋದು, 3 ಕೇಳ್ಬೋದು, ಎಷ್ಟು ಬೇಕಾದರೂ ಕೇಳ್ಬೋದು. ಹಾಗಾಗಿ ಯು ಮಸ್ಟ್ ಬಿ ಗೆಟ್ ರೆಡಿ ಫಾರ್ 6 ಅಪ್ಲಿಕೇಶನ್ಸ್. ಯಾಕೆಂದರೆ ಮ್ಯಾಕ್ಸಿಮಮ್ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ 6 ಕೇಳ್ಬೋದು. ಹಾಗಾಗಿ 6 ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ 6 ಬಂದರೆ 6ಗೆ ಬರಿಬೋದು, 5 ಕೇಳಿದ್ರೆ 5 ಬರಿಬೋದು, 3 ಕೇಳಿದ್ರೆ 3ಗೆ ಬರಿಬೋದು. ಬಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಲೇಸರ್ ಪ್ರಾಪರ್ಟೀಸ್ ಅಪ್ಲಿಕೇಶನ್ಸ್. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ದೆನ್ ವಿ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನ್ಯಾನೋ ಟೆಕ್ನಾಲಜಿ. ಸೊ ಯು ನೋ ದಟ್ ಈಗ ಹೊಸದಾಗಿ ಟ್ರೆಂಡಿಂಗ್ ಇರ್ತಕ್ಕಂಥ ಸಬ್ಜೆಕ್ಟ್ ನ್ಯಾನೋ ಟೆಕ್ನಾಲಜಿ ಅಂತ ನಿಮಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನಿಮಗೆಲ್ಲ ಗೊತ್ತಿದೆ ನ್ಯಾನೋ ಟೆಕ್ನಾಲಜಿ ಅಂದರೆ ಏನು ಅಂತ. ನ್ಯಾನೋ ಮೀನ್ಸ್ ಇಟ್ ಇಸ್ ಸ್ಮಾಲ್ ಸೈಜ್ ಅಂತೇಳಿ. ಈಗ ನ್ಯಾನೋ ಕಾರ್ ಬಗ್ಗೆ ನೀವೆಲ್ಲ ಕೇಳಿದಿರಿ. ನ್ಯಾನೋ ಕಾರ್ ಅಂದ್ರೇನು? ನೋಡಲಿಕ್ಕೆ ಕಾರ್ ಥರನೇ ಇರುತ್ತೆ, ಕಾರಿನ ಎಲ್ಲ ಫೀಚರ್ಸ್ ಇರುತ್ತೆ, ಆದರೆ ಸಣ್ಣ ಕಾರು, ಕಡಿಮೆ ರೇಟಿನ ಕಾರು, ಸಣ್ಣ ಕಾರು ಅಂತ ಹೇಳಿ ಕರೀತಾರೆ. ಹಾಗಾಗಿ ನ್ಯಾನೋ ಟೆಕ್ನಾಲಜಿ ಕೂಡ ಅಷ್ಟೇ. ನ್ಯಾನೋ ಟೆಕ್ನಾಲಜಿ ಮೀನ್ಸ್ ಅಲ್ಲಿ ಇರ್ತಕ್ಕಂಥ ಆಟಮ್ಸಲ್ಲಿ ತುಂಬ ಸಣ್ಣದಿರುತ್ತೆ, ಆದರೆ ಅವುಗಳ ಶಕ್ತಿ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಟೆಕ್ನಾಲಜಿ. ಇಲ್ಲಿವರೆಗೂ ನಾವೇನು ಯೂಸ್ ಮಾಡ್ತಿದ್ದೀವಲ್ಲ ಅದು ಮೈಕ್ರೋ ಟೆಕ್ನಾಲಜಿ ಇದೆ. ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನ್ಯಾನೋ ಟೆಕ್ನಾಲಜಿ. ಸೊ ನ್ಯಾನೋ ಟೆಕ್ನಾಲಜಿ ಅಂದರೆ ಏನು? ಡಿಫೈನ್ ನ್ಯಾನೋ ಟೆಕ್ನಾಲಜಿ ಅಂತ ಕೇಳ್ತಾರೆ ಕೆಲವೊಂದು ಸರಿ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಬಿಲ್ಡಿಂಗ್ ಥಿಂಗ್ಸ್ ಆಟಮ್ಸ್ ಬೈ ಆಟಮ್ಸ್, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ದ ಥಿಂಗ್ಸ್ ಅಟ್ ಮಾಲಿಕ್ಯುಲರ್ ಲೆವೆಲ್.
The process of building the things atoms by atoms, that is manufacturing the things at the molecular level. ಅಂದರೆ ಇಲ್ಲಿವರೆಗೂ ನಾವು ಸಬ್ಸ್ಟೆನ್ಸ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಮೈಕ್ರೋ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಈಗ ನಾವು ನ್ಯಾನೋ ಟೆಕ್ನಾಲಜಿ ಅಂದರೆ ಆಟಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿ ನಾವು ವಸ್ತುಗಳನ್ನ ತಯಾರು ಮಾಡೋ ಲೆಕ್ಕಕ್ಕೆ ಬಂದಿದ್ದೀವಿ ನ್ಯಾನೋ ಟೆಕ್ನಾಲಜಿನಲ್ಲಿ. ಓಕೆ, ಸೊ ಇಲ್ಲಿ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ ಇರುತ್ತೆ. ಸೊ ಯಾವುದಾದ್ರೂ ಎನಿ 3 ಕೇಳ್ತಾರೆ, ರೈಟ್ ಎನಿ 3 ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ ಆರ್ ರೈಟ್ ಎನಿ 3 ಡಿಸ್ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿ. So first we will discuss about advantages of nanotechnology. Nanotechnology has the ability to decrease the size of electronic devices such as transistors, microprocessors, etc. ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಾನ್ಸಿಸ್ಟರ್ಸ್, ಮೈಕ್ರೋಪ್ರೊಸೆಸರ್ಸ್ ಎಲ್ಲ ಸ್ಟಾರ್ಟಿಂಗು ಕಂಡಿಡಿದಾಗ ತುಂಬ ದೊಡ್ಡವಿದ್ವು. ಈಗ ಬರ್ತಾ ಬರ್ತಾ ಅವುಗಳ ಸೈಜ್ ಚಿಕ್ಕದಾಗ್ತಾ ಇದೆ, ಆದರೆ ಅವುಗಳ ಕೆಪಾಸಿಟಿ ಏನಾಗ್ತಾ ಇದೆ, ತುಂಬ ಜಾಸ್ತಿ ಆಗ್ತಾ ಇದೆ. ಸೆಕೆಂಡ್ ಒನ್, ಇಟ್ ಕ್ಯಾನ್ ಆಲ್ಸೋ ಬೆನಿಫಿಟ್ ಎನರ್ಜಿ ಸೆಕ್ಟರ್ಸ್ ವಿಚ್ ಹ್ಯಾವ್ ಬ್ಯಾಟರೀಸ್, ಫ್ಯೂಯಲ್ ಸೆಲ್ಸ್ ಅಂಡ್ ಸೋಲಾರ್ ಸೆಲ್ಸ್ ವಿಚ್ ಕ್ಯಾನ್ ಬಿ ಮಚ್ ಸ್ಮಾಲರ್ ಅಂಡ್ ಮೋರ್ ಎಫೆಕ್ಟಿವ್. ಅಂದರೆ ಈ ಒಂದು ಎನರ್ಜಿ ಸೆಕ್ಟರ್ಲಿ ಏನಿದೆಯಲ್ಲ, ಬ್ಯಾಟ್ರಿಗಳು, ಫ್ಯೂಯಲ್ ಸೆಲ್ಸು, ಸೋಲಾರ್ ಸೆಲ್ಸು ಅವೆಲ್ಲ ಮುಂದೆ ತುಂಬ ಸಣ್ಣದಾಗ್ಬೋದು, ಆದರೆ ಅವಳು ಉತ್ಪಾದನೆ ಮಾಡ್ತಕ್ಕಂಥ ಪವರ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ದಟ್ ಈಸ್ ದ ಮೇನ್ ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ. ದೆನ್ ದ ಇಂಡಸ್ಟ್ರಿ ಮೆಟೀರಿಯಲ್ಸ್ ಲೈಕ್ ನ್ಯಾನೋ ಪಾರ್ಟಿಕಲ್ಸ್ ಅಂಡ್ ಅದರ್ ಸಿಮಿಲರ್ ಐಟಮ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವಿಚ್ ಆರ್ ಸ್ಟ್ರಾಂಗರ್, ಡ್ಯೂರಬಲ್ ಅಂಡ್ ಲೈಟರ್. ಅಂದರೆ ಮುಂದೆ ಇಂಡಸ್ಟ್ರಿಗಳಲ್ಲೆಲ್ಲ ನ್ಯಾನೋ ಪಾರ್ಟಿಕಲ್ಸನ್ನು ಯೂಸ್ ಮಾಡಿಕೊಂಡು ಮೆಟೀರಿಯಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ಅವು ನೋಡಲಿಕ್ಕೆ ತುಂಬ ಚಿಕ್ಕದಿರ್ಬೋದು, ಸಣ್ಣದಿರ್ಬೋದು, ಅವುಗಳ ವೆಯ್ಟ್ ಕಡಿಮೆ ಇರ್ಬೋದು, ಆದರೆ ತುಂಬ ಸ್ಟ್ರಾಂಗ್ ಇರುತ್ತೆ, ತುಂಬ ಡ್ಯೂರಬಲ್ ಇರುತ್ತೆ, ತುಂಬ ಕಾಲ ಬಾಳಿಕೆ ಬರುತ್ತೆ. ಇನ್ ದ ಮೆಡಿಕಲ್ ಫೀಲ್ಡ್, ನ್ಯಾನೋ ಟೆಕ್ನಾಲಜಿ ಹೆಲ್ಪ್ಸ್ ಟು ಕ್ಯೂರ್ ಡಿಸೀಸಸ್ ಫಾಸ್ಟರ್ ವಿತೌಟ್ ಸೈಡ್ ಎಫೆಕ್ಟ್ಸ್ ದ್ಯಾನ್ ನಾರ್ಮಲ್ ಡ್ರಗ್ಸ್. ಈಗ ನೀವು ಯಾವುದೇ ನಾರ್ಮಲ್ ಡ್ರಗ್ಗಳನ್ನ ತಗೊಂಡ್ರು ಜನರಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತ ಇದ್ದೇ ಇರುತ್ತೆ. ಆದರೆ ನ್ಯಾನೋ ಟೆಕ್ನಾಲಜಿಯಿಂದ ಮಾಡ್ತಕ್ಕಂಥ ಡ್ರಗ್ಸ್ಗಳನ್ನ ನೀವು ತಗೊಂಡ್ರೆ ಬೇಗನೂ ಕ್ಯೂರ್ ಆಗುತ್ತೆ, ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ನ್ಯಾನೋ ಟೆಕ್ನಾಲಜಿ. ಇಟ್ ಈಸ್ ಫೋಕಸಿಂಗ್ ಆನ್ ಏರಿಯಾಸ್ ಲೈಕ್ ಟಿಶ್ಯೂ ರೀಜನರೇಷನ್, ಬೋನ್ ರಿಪೇರ್ಸ್, ಕ್ಯೂರ್ಸ್ ಡಿಸೀಸಸ್ ಲೈಕ್ ಕ್ಯಾನ್ಸರ್, ಡಯಾಬಿಟಿಸ್ ಅಂಡ್ ಅದರ್ ಲೈಫ್ ಥ್ರೆಟನಿಂಗ್ ಡಿಸೀಸಸ್. ಅಂದರೆ ತುಂಬ ಕ್ಯಾನ್ಸರ್, ಡಯಾಬಿಟಿಸ್ ಅವೆಲ್ಲದನ್ನು ಕೂಡ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ. ಬೋನ್ ರಿಪೇರ್ ಮಾಡ್ಬೋದು, ಟಿಶ್ಯೂ ರಿಜನರೇಷನ್ ಮಾಡ್ಬೋದು. ಆಲ್ ದಿಸ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ನ್ಯಾನೋ ಟೆಕ್ನಾಲಜಿ. ಅಗೇನ್ ಇಟ್ ಇಸ್ ವೆರಿ ಕಾಸ್ಟ್ಲಿ, ಬಟ್ ಯು ಕ್ಯಾನ್ ಡೂ ಇಟ್ ಫನ್. ಓಕೆ, ಇನ್ ದ ಸ್ಪೇಸ್ ಸೈನ್ಸ್, ಮೋರ್ machines of smaller size and greater functionality and can be used. ಅಂದರೆ ನಾವು ಸ್ಯಾಟಲೈಟ್ಗಳನ್ನ ಕಳಿಸ್ತೀವಲ್ಲ, ಅವು ಏನಾಗಿರುತ್ತೆ, ತುಂಬ ಸಾವಿರಾರು ಕೆ ಜಿ ಇರುತ್ತೆ, ಸಾವಿರಾರು ಕೆ ಜಿ ಇದ್ದಾಗ ಅವನ್ನ ಮೇಲ್ಗಡೆ ಕಳಿಸಬೇಕಾದ್ರೆ ಅವಕ್ಕೆ ಜಾಸ್ತಿ ಫ್ಯೂಯಲ್ ಬೇಕಾಗುತ್ತೆ, ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಅದೇ ನ್ಯಾನೋ ಟೆಕ್ನಾಲಜಿಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ಗಳೇನಿರುತ್ತೆ ಅವುಗಳ ವೆಯ್ಟ್ ಕಡಿಮೆ ಇರುತ್ತೆ, 10 ಕೆ ಜಿ, 50 ಕೆ ಜಿ, 100 ಕೆ ಜಿ ಈ ಥರ ಇರುತ್ತೆ. ಆದರೆ ಅವುಗಳ ಕೆಪಾಸಿಟಿ, ಅವು ವರ್ಕ್ ಮಾಡ್ತಕ್ಕಂಥ ಫಂಕ್ಷನಾಲಿಟಿ ತುಂಬ ಜಾಸ್ತಿ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆನಿಫಿಟ್ಸ್ ಆಫ್ nanotechnology. These are advantages of nanotechnology. Then if you go for disadvantages of nanotechnology, ಏನು ಇದರಿಂದ ಡಿಸ್ಅಡ್ವಾಂಟೇಜಸ್ ಇದೆ? ಫಸ್ಟ್ ಒನ್, with the development of nanotechnology, atomic weapons are more accessible and can be made more powerful and destructive. ಅಂದರೆ ನಿಮಗೆ ಗೊತ್ತಿದೆ, ಯಾವುದೋ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಾಗ ಒಂದು ಅಡ್ವಾಂಟೇಜಸ್ ಇದ್ದರೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಸೊ ಇಫ್ ಯು ಮೇಡ್ ಅಟಾಮಿಕ್ ವೆಪನ್ಸ್ ವಿಚ್ ಆರ್ ಮೋರ್ ಅಕ್ಸೆಸಿಬಲ್, ಅಂದರೆ ಅಟಾಮಿಕ್ ವೆಪನ್ಸ್ನ ನಾವು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿದ್ರೆ ನೋಡಲಿಕ್ಕೆ ತುಂಬ ಸಣ್ಣದಿರುತ್ತೆ, ಆದರೆ ಅದು ತುಂಬ ಡಿಸ್ಟ್ರಕ್ಟಿವ್ ಇರುತ್ತೆ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್ ಆಫ್ ನ್ಯಾನೋ ಟೆಕ್ನಾಲಜಿ. ದೆನ್ ದ ಡೆವಲಪ್ಮೆಂಟ್ ಆಫ್ ನ್ಯಾನೋ ಟೆಕ್ನಾಲಜಿ ಮೇ ರಿಸಲ್ಟ್ ಇನ್ ಲಾಸ್ ಆಫ್ ಜಾಬ್ಸ್ ಇನ್ ಟ್ರೆಡಿಷನಲ್ ಫಾರ್ಮಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅಂದರೆ ನ್ಯಾನೋ ಟೆಕ್ನಾಲಜಿಯಿಂದ ಹೊಸ ಮಿಷಿನ್ಸ್ಗಳು, ಹೊಸ ಒಂದು ವಸ್ತುಗಳು ನಮಗೆ ಸಿಗ್ತಾ ಹೋದರೆ ಅದರಿಂದ ಏನಾಗುತ್ತೆ, ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ, ಕೆಲಸಕ್ಕೆ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಲಾಸ್ ಆಫ್ ಜಾಬ್ಸ್ ಆಗ್ತಾ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ದೆನ್ ಥರ್ಡ್ ಒನ್, ವಿತ್ ನ್ಯಾನೋ ಟೆಕ್ನಾಲಜಿ ರಿಸಲ್ಟ್ಸ್ ಇನ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಆಯಿಲ್ ಅಂಡ್ ಫಾಸಿಲ್ಸ್, fuels may lose the market and their values may crash down. ಸೊ ನ್ಯಾನೋ ಟೆಕ್ನಾಲಜಿ ಇಂಪ್ರೂವ್ ಆದ ಹಾಗೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಆಯಿಲ್, ಈಗ ನಾವು ಪೆಟ್ರೋಲ್ ಡೀಸೆಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಯಾವುದಾದ್ರೂ ಆಯಿಲ್ಗಳನ್ನ ಕಂಡಿಡಿದ್ರೆ, ಅಥವಾ ಬೇರೆ ಯಾವುದಾದ್ರು ನೀರನ್ನು ಯೂಸ್ ಮಾಡೋದಿರ್ಬೋದು, ಅಥವಾ ಹೈಡ್ರೋಜನ್ನ ಯೂಸ್ ಮಾಡಿ ಯಾವುದೋ ಒಂದು ರನ್ ಮಾಡೋ ಥರ ಚಾನ್ಸಸ್ ಇತ್ತು ಅಂದರೆ ಆಗ ಆಟೋಮೆಟಿಕಲಿ ಫ್ಯೂಯಲ್ಸ್ಗಳದ್ದು ಮಾರ್ಕೆಟ್ ಎಲ್ಲ ಲಾಸ್ ಆಗುತ್ತೆ. ಹಾಗಾಗಿ ಅದರಿಂದ ನಂಬ್ಕೊಂಡಿರ್ತಕ್ಕಂಥ ಎಷ್ಟೋ ದೇಶಗಳದ್ದು ಸಮಸ್ಯೆ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ದೆನ್ ಸಿಮಿಲರ್ ಎಫೆಕ್ಟ್ಸ್ ಆರ್ ಅಬ್ಸರ್ವ್ಡ್ ವೆನ್ ಡೈಮಂಡ್ಸ್ ಆರ್ ಡೆವಲಪ್ಡ್ ಇನ್ ನ್ಯಾನೋ ಟೆಕ್ನಾಲಜಿ. ಸೇಮ್ ಥಿಂಗ್, ಈಗ ಡೈಮಂಡ್ಸ್ಗಳದ್ದು ತುಂಬ ಕಾಸ್ಟ್ ಇರುತ್ತೆ, ಒಂದು ಸಣ್ಣ ಹರಳು ಇರುತ್ತಲ್ಲ ಅದೇ 25,000-30,000 ಇರುತ್ತೆ. ಅದೇ ಒಂದು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿ ಸೇಮ್ ಟೈಪ್ ಆಫ್ ಡೈಮಂಡ್ಸನ್ನ ಖರೀದಿ ಮಾಡಿದ್ರೆ ಅದರ ರೇಟ್ ಕಡಿಮೆ ಇರುತ್ತೆ, ಆದರೆ ಬೇರೆ ಒರಿಜಿನಲ್ ಡೈಮಂಡ್ಸು ಡೂಪ್ಲಿಕೇಟ್ ಡೈಮಂಡ್ಸ್ ಅಂತ ಗೊತ್ತಾಗೋದಿಲ್ಲ, ಅದರಿಂದ ಅವರಿಗೆಲ್ಲ ಜನಕ್ಕೆ ತುಂಬ ಲಾಸ್ ಆಗುತ್ತೆ. ಆಲ್ಸೋ ಸಿನ್ಸ್ ನ್ಯಾನೋ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್, ದೇರ್ ಇನ್ಹಲೇಷನ್ of these small particles may affect the health of a person involved in it. ಅಂದರೆ
ನ್ಯಾನೋ ಪಾರ್ಟಿಕಲ್ಸ್ಗಳು ತುಂಬ ಸ್ಮಾಲ್, ದೇ ಆರ್ ಆಟಮ್ ಲೆವೆಲ್ ಇರೋದ್ರಿಂದ ನಮ್ಮ ಕಣ್ಣಿಗೆ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತುಂಬ ಸ್ಮಾಲ್ ಇರೋದ್ರಿಂದ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ಮನುಷ್ಯ ಅದನ್ನು ಉಸಿರಾಡಬೇಕಾದ್ರೆ ಬಾಡಿ ಒಳಗಡೆ ಹೋಗುತ್ತೋ ಏನೋ ಗೊತ್ತಾಗೋದಿಲ್ಲ. ಆ ಥರ ಹೋಯ್ತು ಅಂದರೆ ಆ ಒಂದು ಮನುಷ್ಯನಿಗೆ ಅದು ತುಂಬ ಹೆಲ್ತ್ಗೆ ಸಮಸ್ಯೆ ಆಗುತ್ತೆ. ದೆನ್ ಪ್ರೆಸೆಂಟ್ಲಿ ನ್ಯಾನೋ ಟೆಕ್ನಾಲಜಿ ಇಸ್ ಎಕ್ಸ್ಪೆನ್ಸಿವ್. ಪ್ರೆಸೆಂಟ್ಲಿ ನ್ಯಾನೋ ಟೆಕ್ನಾಲಜಿ ಎಕ್ಸ್ಪೆನ್ಸಿವ್ ಇದೆ, ದಟ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಬಟ್ ಆಸ್ ಯು ನೋ ದಟ್ ಯಾವುದೇ ಒಂದು ಹೊಸ ಒಂದು ಟೆಕ್ನಾಲಜಿ ಬಂದಾಗ ಅದು ಹೊಸದಿದ್ದಾಗ ರೇಟ್ ಜಾಸ್ತಿ ಇರುತ್ತೆ. ಬಟ್ ಇನ್ನೊಂದು ಅದು ಹಳೆದಾಗ್ತಾ ಆಗ್ತಾ ಅಥವಾ ಹೊಸ ಟೆಕ್ನಾಲಜಿ ಬಂದ ತಕ್ಷಣ ಆಟೋಮೆಟಿಕಲಿ ಈ ಟೆಕ್ನಾಲಜಿ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎವರಿ ಟೆಕ್ನಾಲಜೀಸ್. ಓಕೆ, ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ನ್ಯಾನೋ ಟೆಕ್ನಾಲಜಿ. You must know that advantages ಕೇಳಿ ಡಿಸ್ಅಡ್ವಾಂಟೇಜಸ್ ಕೇಳಿ they will ask only 3. ಹಾಗಾಗಿ 3ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಓಕೆ, ದೆನ್ ಇಫ್ ಯು ಗೋ ಫಾರ್ ಕಮ್ಯುನಿಕೇಶನ್ ಸಿಸ್ಟಮ್. ಏನು ಕಮ್ಯುನಿಕೇಶನ್ ಸಿಸ್ಟಮ್ ಅಂದರೆ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಥ್ರೂ ಎ ಸೀರೀಸ್ ಆಫ್ processes is called as communication system. The transmission of information from one point to another point through series of processes is called as communication system. Then what are the basic elements of communication system? Any communication system toli there are 3 basic elements are there. One is transmitter, second one is communication channel, and third one is receiver. These are the 3 basic elements of any communication system: transmitter, communication channel, receiver. 3 marks ಗೆ 2 marks ಗೆ ಕೇಳಬಹುದು. ವಾಟ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಹೇಳಿ, ಟ್ರಾನ್ಸ್ಮಿಟರ್, ಕಮ್ಯುನಿಕೇಶನ್ ಚಾನಲ್ ಅಂಡ್ ರಿಸೀವರ್. ದೆನ್ ಇಫ್ ಯು ಟೇಕ್ ದ ಬ್ಲಾಕ್ ಡಯಾಗ್ರಾಮ್, ನಿಮ್ಗೆಲ್ರಿಗೂ ನೋಟ್ಸ್ ಅಲ್ಲಿ ಬರ್ಕೊಂಡಿರ್ತೀರಿ ಬ್ಲಾಕ್ ಡಯಾಗ್ರಾಮ್. ಸೊ ಫಸ್ಟ್ ಇನ್ಫಾರ್ಮೇಶನ್ ಸೋರ್ಸ್ ಇರುತ್ತೆ. ದಟ್ ಇನ್ಫಾರ್ಮೇಶನ್ ಸೋರ್ಸ್ ಥ್ರೂ ಮೆಸೇಜ್ ಸಿಗ್ನಲ್ ವಿಲ್ ಬಿ ಸೆಂಟ್ ಟು ಟ್ರಾನ್ಸ್ಮಿಟರ್. ದೆನ್ ಟ್ರಾನ್ಸ್ಮಿಟರ್ ಅಲ್ಲಿ ಆ ಒಂದು ಸಿಗ್ನಲ್ ಟ್ರಾನ್ಸ್ಮಿಟರ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ಲಿ ಇಟ್ ವಿಲ್ ಗೋಸ್ ಟು ಕಮ್ಯುನಿಕೇಶನ್ ಚಾನಲ್ ಇಂದ ಇಟ್ ವಿಲ್ ಗೋಸ್ ಟು ರಿಸೀವರ್. ದೆನ್ ರಿಸೀವರ್ ಇಂದ ಇಟ್ ವಿಲ್ ಗೋ ಫಾರ್ ಯೂಸ್ ಆಫ್ ಇನ್ಫಾರ್ಮೇಶನ್. Okay, that is the block diagram. ಅದರ ಮಧ್ಯದಲ್ಲಿ ಕಮ್ಯುನಿಕೇಶನ್ ಚಾನಲ್ ಅಲ್ಲಿ ನಾಯ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ದ ಬ್ಲಾಕ್ ಡಯಾಗ್ರಾಮ್. 3 ಮಾರ್ಕ್ಸ್ ಕೇಳಿದ್ದಾರೆ ಒಂದು 2-3 ಸಾರಿ. ಸೊ ರೈಟ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಹೇಳಿ. ಸೊ ಫಸ್ಟ್ ಯೂಸ್ ಆಫ್ ಇನ್ಫಾರ್ಮೇಶನ್, ದೆನ್ ಫ್ರಮ್ ದಟ್ we have to go for transmitter in the communication channel, ಅಲ್ಲಿಂದ ರಿಸೀವರ್, ಅಲ್ಲಿಂದ ಯೂಸ್ ಆಫ್ ಇನ್ಫಾರ್ಮೇಶನ್, ದೆನ್ ಕಮ್ಯುನಿಕೇಶನ್ ಚಾನಲ್ ಅಲ್ಲಿ ನಾಯ್ಸ್ ಅನ್ನ ನಾವು ತೋರಿಸಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಮನ್ಲಿ ಯೂಸ್ಡ್ ಟರ್ಮ್ಸ್ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್. ಸೊ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಟರ್ಮ್ಸ್ ಯಾವ್ದು, ಇದನ್ನು ಕೂಡ 2 ಮಾರ್ಕ್ಸ್ಗೆ ಕೇಳಿದ್ದಾರೆ ಒಂದು 2 ಟೈಮ್ಸ್. ವಾಟ್ ಆರ್ ದ ಕಾಮನ್ಲಿ ಯೂಸ್ಡ್ ಟರ್ಮ್ಸ್ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್? ಇವನ್ ಟ್ರಾನ್ಸ್ಮಿಟರ್, ಕಮ್ಯುನಿಕೇಶನ್ ಚಾನಲ್, ರಿಸೀವರ್ನು ಕೂಡ ಹೇಳ್ಬೋದು. ಅದನ್ನು ಸೇರಿಸ್ಕೊಂಡು ಇನ್ನೂ ತುಂಬಾ ಇದೆ. ಟ್ರಾನ್ಸ್ಡ್ಯೂಸರ್, ಸಿಗ್ನಲ್, ಅನಲಾಗ್ ಸಿಗ್ನಲ್, ಡಿಜಿಟಲ್ ಸಿಗ್ನಲ್, ನಾಯ್ಸ್, ಟ್ರಾನ್ಸ್ಮಿಟರ್, ರಿಸೀವರ್, ಅಟೆನ್ಯೂಯೇಷನ್, ಆಂಪ್ಲಿಫಿಕೇಶನ್, ರೇಂಜ್, ಬ್ಯಾಂಡ್ವಿಡ್ತ್, ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್, ರಿಪೀಟರ್ಸ್. ಇವುಗಳು ಯಾವುದು ಡೆಫಿನೇಷನ್ಸ್ ಕೇಳೋದಿಲ್ಲ, ಜಸ್ಟ್ ಲಿಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. 4, 6 ಎಷ್ಟು ಬೇಕಾದರೂ ಕೇಳ್ಬೋದು. ಅವನ್ನ ನೀಟಾಗಿ ನೋಡ್ಕೋಬೇಕಾಗತ್ತೆ. ಟ್ರಾನ್ಸ್ಡ್ಯೂಸರ್, ಸಿಗ್ನಲ್, ಅನಲಾಗ್ ಸಿಗ್ನಲ್, ಡಿಜಿಟಲ್ ಸಿಗ್ನಲ್, ನಾಯ್ಸ್, ಟ್ರಾನ್ಸ್ಮಿಟರ್, receiver, attenuation, amplification, range, bandwidth, modulation, demodulation, repeaters, etc. Okay, these are the commonly used terms in electronic communication system. ಇಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಡಿಫೈನ್ ಮಾಡಲಿಕ್ಕೆ ಕೇಳಿದ್ದಾರೆ. ಬೇಸಿಕ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಸಿಸ್ಟಮ್ ಕೂಡ ಕೇಳಿದ್ದಾರೆ, ಬ್ಲಾಕ್ ಡಯಾಗ್ರಾಮ್ನು ಕೇಳಿದ್ದಾರೆ, ಕಾಮನ್ಲಿ ಯೂಸ್ಡ್ ಟರ್ಮ್ಸ್ ಕೂಡ ಕೇಳಿದ್ದಾರೆ. ಹಾಗಾಗಿ ನೀವು ನೀಟಾಗಿ ಅದನ್ನು ಓದ್ಕೊಳ್ಳೇಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಇಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್. ಸೊ ಯು ಆರ್ ಆಲ್ ನೋನ್ ಅಬೌಟ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್, ನಿಮ್ಗೆಲ್ರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ದೆನ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್. The mode of transmission of signal from transmitter to receiver through satellite is called as satellite communication. ಕೇಳಿದರೆ ಡಿಫೈನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಹೇಳಿ. ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ ಫ್ರಮ್ ಟ್ರಾನ್ಸ್ಮಿಟರ್ ಟು ರಿಸೀವರ್ ಥ್ರೂ ಸ್ಯಾಟಲೈಟ್ ಈಸ್ ಕಾಲ್ಡ್ ಎಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್. ಅಂದರೆ ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ಸಿಗ್ನಲ್ಸು ಸ್ಯಾಟಲೈಟ್ ಮುಖಾಂತರ ಹೋಯಿತು ಅಂದರೆ ದಟ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್. ಸೊ ಒಂದ್ಸರಿ 3 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತಲೂ ಕೇಳಿದ್ದಾರೆ. ನೀವು ಎಕ್ಸ್ಪ್ಲೈನ್ ಅಂತ ಬರೆದಾಗ ಡೆಫಿನೇಷನ್ ಬರೆದು ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಸೊ ದ ಕಮ್ಯುನಿಕೇಶನ್ ಸ್ಯಾಟಲೈಟ್ ಈಸ್ ಎ ಸ್ಪೇಸ್ ಕ್ರಾಫ್ಟ್ ಪ್ಲೇಸ್ಡ್ ಇನ್ ಆನ್ ಆರ್ಬಿಟ್ ಅರೌಂಡ್ ದ ಅರ್ತ್, provided with microwave transmitting and receiving equipment called as radio transponder. The process of sending microwaves from transmitter to satellite is called as uplink, and the satellite receives the signal and amplifies and return it to the receiver is called as downlink. ಅಂದರೆ ಸ್ಯಾಟಲೈಟಲ್ಲಿ ನಮಗೆ ರೇಡಿಯೋ ಟ್ರಾನ್ಸ್ಪಾಂಡರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದು ಮೈಕ್ರೋವೇವ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದು ಮತ್ತು ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಒಂದು ಅದಕ್ಕೆ ಎಬಿಲಿಟಿ ಇರುತ್ತೆ. ದೆನ್ ದ ಪ್ರೊಸೆಸ್ ಆಫ್ ಸೆಂಡಿಂಗ್ ಮೈಕ್ರೋವೇವ್ಸ್ ಫ್ರಮ್ ಟ್ರಾನ್ಸ್ಮಿಟರ್ ಟು ಸ್ಯಾಟಲೈಟ್, ನಾವು ಇಲ್ಲಿಂದ ಸ್ಯಾಟಲೈಟ್ಗೆ ಏನು ಇನ್ಫಾರ್ಮೇಷನ್ ಕಳಿಸ್ತೀವಲ್ಲ ಅದನ್ನು ಅಪ್ಲಿಂಕ್ ಅಂತ ಕರಿತೀವಿ. ದೆನ್ ದ ಸ್ಯಾಟಲೈಟ್ ರಿಸೀವ್ಸ್ ದ ಸಿಗ್ನಲ್ ಅಂಡ್ ಆಂಪ್ಲಿಫೈಸ್. ಆ ಸಿಗ್ನಲ್ ಸ್ಯಾಟಲೈಟ್ ಏನು ಮಾಡುತ್ತೆ, ಆ ಒಂದು ಸಿಗ್ನಲ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಆಂಪ್ಲಿಫೈ ಮಾಡುತ್ತೆ ಮತ್ತು ವಾಪಸ್ ಕಳಿಸುತ್ತೆ. ಅದನ್ನು ನಾವೇಂತ ಕರಿತೀವಿ, ಡೌನ್ ಲಿಂಕ್ ಅಂತ ಹೇಳಿ ಕರಿತೀವಿ. ದೆನ್ ವಿ ವಿಲ್ ಗೋ ಫಾರ್ ಅಡ್ವಾಂಟೇಜಸ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಶನ್.
ವಾಟ್ ಆರ್ ದ ಅಡ್ವಾಂಟೇಜಸ್, ಎಲ್ಲೆಲ್ಲಿ ಏನಿದ್ರದ್ದು ಅಡ್ವಾಂಟೇಜಸ್ ಇದೆ ಅಂತ. ಫಸ್ಟ್ ಒನ್, ಸ್ಯಾಟಲೈಟ್ ಕಮ್ಯುನಿಕೇಷನ್ ಕವರ್ಸ್ ವೈಡ್ ಏರಿಯಾ ಆಫ್ ಬ್ರಾಡ್ಕಾಸ್ಟಿಂಗ್ ಕಂಪೇರ್ ಟು ಅದರ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. ಅಂದರೆ ಬೇರೆ ಎಲ್ಲ ಕಮ್ಯುನಿಕೇಷನ್ ಸಿಸ್ಟಮ್ಗಿಂತ ಇದು ಜಾಸ್ತಿ ಏರಿಯಾನ ಬೇಗ ಕವರ್ ಮಾಡುತ್ತೆ. ದ ಸ್ಯಾಟಲೈಟ್ ಕಮ್ಯುನಿಕೇಷನ್ ಕವರ್ಸ್ ವೈಡ್ ಏರಿಯಾ ಆಫ್ ಬ್ರಾಡ್ಕಾಸ್ಟಿಂಗ್ ಕಂಪೇರ್ ಟು ಅದರ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. ಸೆಕೆಂಡ್ ಒನ್, ಇಟ್ ಈಸ್ ಎಫೆಕ್ಟಿವ್ಲಿ ಯೂಸ್ಡ್ ಇನ್ ಮೊಬೈಲ್ ಕಮ್ಯುನಿಕೇಷನ್. ಮೊಬೈಲ್ ಕಮ್ಯುನಿಕೇಷನಲ್ಲಿ ಇದನ್ನು ಮ್ಯಾಕ್ಸಿಮಮ್ ಆಗಿ ನಾವು ಯೂಸ್ ಮಾಡ್ಬೋದು. ಇಟ್ ಈಸ್ ಎಫೆಕ್ಟಿವ್ಲಿ ಯೂಸ್ಡ್ ಇನ್ ಮೊಬೈಲ್ ಕಮ್ಯುನಿಕೇಷನ್ಸ್. ದೆನ್ ಥರ್ಡ್ ಒನ್, ಇಟ್ ಈಸ್ ಮಚ್ ಎಕನಾಮಿಕಲ್ ಕಂಪೇರ್ ಟು ಅದರ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಆನ್ ದ ಅರ್ತ್. ಅಂದರೆ ಬೇರೆ ಎಲ್ಲ ಕಮ್ಯುನಿಕೇಷನ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಲಾಭ ಇರುತ್ತೆ ಮತ್ತು ಅದನ್ನು ನೋಡ್ಕೊಳ್ಳಿಕ್ಕೂ ತುಂಬ ಈಸಿ ಇರುತ್ತೆ. ಇಟ್ ಈಸ್ ಮಚ್ ಎಕನಾಮಿಕಲ್ ಕಂಪೇರ್ ಟು ಅದರ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಆನ್ ದ ಅರ್ತ್. ದೆನ್ ಫೋರ್ತ್ ಒನ್, ಇಟ್ ಈಸ್ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಇನ್ ರಿಮೋಟ್ ಆ್ಯಂಡ್ ಹಿಲ್ಲಿ ಏರಿಯಾಸ್. ಅಂದರೆ ರಿಮೋಟ್ ಪ್ರದೇಶಗಳಲ್ಲಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಕಡೆನೂ ಕೂಡ ತುಂಬ ದಟ್ಟ ಅರಣ್ಯಗಳಲ್ಲಿ ಅಲ್ಲೆಲ್ಲ ನೆಟ್ವರ್ಕ್ಗಳು ಹೋಗೋದು ತುಂಬ ಕಡಿಮೆ ಇರುತ್ತೆ. ಅಂಥ ಕಡೆ ನಾವು ಸ್ಯಾಟಲೈಟ್ ಕಮ್ಯುನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗಿವ್ ದ ಕಮ್ಯುನಿಕೇಷನ್ ನಾವು ಕೊಡ್ಬೋದಾಗುತ್ತೆ. ಹಾಗಾಗಿ ಇಟ್ ಈಸ್ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಇನ್ ರಿಮೋಟ್ ಆ್ಯಂಡ್ ಹಿಲ್ಲಿ ಏರಿಯಾಸ್. ದೆನ್ ಇಟ್ ಪರ್ಮಿಟ್ಸ್ ಡೇಟಾ ಟ್ರಾನ್ಸ್ಮಿಷನ್ ಅಟ್ ಹೈ ರೇಟ್. ಸೊ ಇದರಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. Sixth one, it is very accurate, economical for rescue, search and navigation purposes. ಅಂದರೆ ಅದು ತುಂಬ ಅಕ್ಯುರೇಟ್ ಇರುತ್ತೆ. ನಿಮಗೆಲ್ಲ GPS ಬಗ್ಗೆ ಗೊತ್ತಿದೆ. ದೆನ್ ಸರ್ಚ್ ಮಾಡೋದಾಗಲಿ, ನಾವಿಗೇಷನ್ ಆಗಲಿ ಎಲ್ಲದೂ ಕೂಡ ವೆರಿ ಅಕ್ಯುರೇಟ್ ಇರುತ್ತೆ. ಸೊ ನೀವು ಎಷ್ಟು ಜಸ್ಟ್ ಟರ್ನ್ ಮಾಡಿದ್ರು ಕೂಡ ಅದರಲ್ಲೂ ಕೂಡ ಟರ್ನಿಂಗ್ ತೋರಿಸ್ತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಅಕ್ಯುರೇಟ್, ಎಕನಾಮಿಕಲ್ ಫಾರ್ ರೆಸ್ಕ್ಯೂ, ಸರ್ಚ್ ಆ್ಯಂಡ್ ನಾವಿಗೇಷನ್ ಪರ್ಪಸಸ್. ದೆನ್ ದ ಸ್ಯಾಟಲೈಟ್ ಸಿಸ್ಟಮ್ಸ್ ಆರ್ ಏಬಲ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಇನ್ ಮೆನಿ ವೇಸ್ ವಿತೌಟ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಥಿಂಗ್ಸ್. ಅಂದರೆ ಒಂದೇ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ವರ್ಕ್ಗಳಿಗೆ ನಾವು ಅದನ್ನು ಯೂಸ್ ಮಾಡ್ಕೋಬಹುದಾಗತ್ತೆ. ದೆನ್ 8 ಒನ್, ಇಟ್ ಈಸ್ ವೆರಿ ಸ್ಪೀಡಿ ಅಂಡ್ ಡಸ್ ನಾಟ್ ರಿಕ್ವೈರ್ ಎನಿ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ಸ್, ಲೈನ್ಸ್ ಆರ್ ವೈರ್ಲೆಸ್ ಸೆಕ್ಷನ್ಸ್. ಅಂದರೆ ಅದು ತುಂಬ ಫಾಸ್ಟ್ ಇರುತ್ತೆ ಮತ್ತು ಅದಕ್ಕೆ ಯಾವುದು ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ. ಕಂಬ ಹಾಕಬೇಕು, ವೈರ್ ಎಳಿಬೇಕು, ಅದಕ್ಕೇನಾದ್ರು ಇದನ್ನು ನೀಡಬೇಕು, ಏನೂ ಅವಶ್ಯಕತೆ ಇಲ್ಲ. ಓಕೆ, ದಟ್ ಈಸ್ ದ ಥಿಂಗ್. ಸೊ ದೀಸ್ ಆರ್ ದ ಸಮ್ ಅಡ್ವಾಂಟೇಜಸ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್. ಅಗೈನ್ ಇದನ್ನು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ. ಅಡ್ವಾಂಟೇಜಸ್ ಕೇಳ್ತಾರೆ, ಡಿಸ್ಅಡ್ವಾಂಟೇಜ್ ಕೇಳ್ತಾರೆ. ಯಾವುದೇ ಕೇಳಿದ್ರು ಮ್ಯಾಕ್ಸಿಮಮ್ 3 ಮಾತ್ರ ಕೇಳಿಕ್ಕೆ ಸಾಧ್ಯ. ಹಾಗಾಗಿ ತುಂಬ ಚೆನ್ನಾಗಿ 3 ಟೈಪ್ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ನ ಓದ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅರ್ಥ ಆಗಂತಕ್ಕಂಥದ್ದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್. ಏನಿದೆ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್? ಇಫ್ ಎ ಸಿಸ್ಟಮ್ ಆನ್ ಸ್ಯಾಟಲೈಟ್ ಗೋಸ್ ಔಟ್ ಆಫ್ ಆರ್ಡರ್, ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ರಿಪೇರ್ ಇಟ್. ಅಂದರೆ ಆ ಒಂದು ಸ್ಯಾಟಲೈಟಲ್ಲಿ ಏನೋ ಒಂದು ಸಿಸ್ಟಮ್ ಪ್ರಾಬ್ಲಮ್ ಆಯಿತು, ಏನೋ ಸಮಸ್ಯೆ ಆಯಿತು ಅಂದರೆ ನಾವು ಅದನ್ನು ಇಲ್ಲಿಂದ ಹೋಗಿ ನಾವು ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಇಲ್ಲೇನೋ ಕಂಬ ಬಿದ್ದೋಯ್ತು ಅಂದರೆ ಹೋಗಿ ರಿಪೇರಿ ಮಾಡ್ಬರ್ಬೋದು. ಆದರೆ ಸ್ಯಾಟಲೈಟ್ ಏನೋ ಸಮಸ್ಯೆ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ರಿಪೇರಿ ಮಾಡಬರ್ಲಿಕ್ಕೆ ಆಗೋದಿಲ್ಲ, ಅದು ಹೋಯ್ತು ಅಂತಾನೆ. ಇನ್ ದಿಸ್ ಕಮ್ಯುನಿಕೇಷನ್ ದೇರ್ ಇಸ್ ಅ ಟೈಮ್ ಡಿಲೇ ಬಿಟ್ವೀನ್ ಟ್ರಾನ್ಸ್ಮಿಷನ್ ರಿಸೆಪ್ಷನ್ ಡ್ಯೂ ಟು ಲಾರ್ಜ್ ಕಮ್ಯುನಿಕೇಷನ್ ಪಾತ್. ಅಂದರೆ ಇಲ್ಲಿ ತುಂಬ ದೂರ ಒಂದು ಸಿಗ್ನಲ್ಸ್ ಟ್ರಾವೆಲ್ ಆಗಬೇಕಾಗಿರೋದ್ರಿಂದ, ಅಂದರೆ ಸಪೋಸ್ ಯಾವುದೋ ಒಂದು ಊರಿಂದ ಯಾವುದೋ ಒಂದು ಲೈವ್ ಪ್ರೋಗ್ರಾಮ್ ಬರ್ತಾ ಇದ್ರೆ ಅಲ್ಲಿಂದ ಅದು ಸ್ಯಾಟಲೈಟ್ಗೆ ಹೋಗಿ ಸ್ಯಾಟಲೈಟಿಂದ ನಮಗೆ ಬರಬೇಕು, ಅಷ್ಟು ದೂರ ಟ್ರಾವೆಲ್ ಆಗಬೇಕಾದ್ರಿಂದ ಆಟೋಮೆಟಿಕಲಿ ದೆರ್ ಇಸ್ ಎ ಟೈಮ್ ಡಿಲೇ. ಅಂದರೆ ಅಲ್ಲಿಗೂ ಈ ಟೈಮ್ಗೂ ಅಲ್ಲಿ ಬರ್ತಾ ಇರೋದು ಆಲ್ರೆಡಿ ನಡೆದೋಗಿರುತ್ತೆ, ಇಲ್ಲಿ 1 ನಿಮಿಷ 2 ನಿಮಿಷ ಆದಮೇಲೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಆ ಟೈಪಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇನ್ ದಿಸ್ ಕಮ್ಯುನಿಕೇಷನ್ ದೇರ್ ಇಸ್ ಎ ಟೈಮ್ ಡಿಲೇ ಬಿಟ್ವೀನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಡ್ಯೂ ಟು ಲಾರ್ಜ್ ಕಮ್ಯುನಿಕೇಷನ್ ಪಾತ್. The third one, since the information transmitted ordinarily, it is not good in terms of security and privacy. ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ನಾವು ಆರ್ಡಿನರಿಯಾಗಿ ನಾವು ಕಳಿಸೋದ್ರಿಂದ ಇಲ್ಲಿ ಸೆಕ್ಯೂರಿಟಿ ಮತ್ತು ಪ್ರೈವಸಿ ತುಂಬ ಇರೋದಿಲ್ಲ, ಹಾಗಾಗಿ ಇಲ್ಲಿ ಸೇಫ್ ಆಗೋದಿಲ್ಲ ಅದು. ದೆನ್ ಫೋರ್ತ್ ಒನ್, ದ ಆಪರೇಷನಲ್ ಕಾಸ್ಟ್ ಆಫ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಈಸ್ ವೆರಿ ಹೈ. ಇವುಗಳನ್ನ ಆಪರೇಟ್ ಮಾಡಲಿಕ್ಕೆ ಕಾಸ್ಟ್ ಆಗ್ತಕ್ಕಂಥದ್ದು ಕಮ್ಯುನಿಕೇಷನ್ ಚಾನಲ್ಸ್ಗಳಿಗೆ ಅವುಗಳ ಆಪರೇಷನ್ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ. ದೆನ್ ಫಿಫ್ತ್ ಒನ್, ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಬೈ ಒನ್ ಪ್ರೊವೈಡರ್. ಅದನ್ನು ಒಬ್ಬ ಪ್ರೊವೈಡರ್ಗಳು ಮಾತ್ರ ಯೂಸ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಬೈ ಒನ್ ಪ್ರೊವೈಡರ್. Okay, so these are the disadvantages of satellite communication. Next, last part of this chapter is optical fibers and their applications. Generally exam alli idu most repeated question. What is the principle of optical fibers? Write any 3 applications of optical fibers. ಅಥವಾ what is the principle of optical fibers? Write any 4 applications of optical fibers. Maximum ಕೇಳ್ತಿರ್ತಾರೆ. So first we'll go for principle of optical fibers. You know that optical fibers works on the principle of total internal reflection. ಅಷ್ಟೇ ಸಾಕು ಅದನ್ನು ಬರೀಲಿಕ್ಕೆ. So optical fibers works on the principle of total internal reflection. Then if you go for applications of optical fibers, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ optical fibers? First one, it is used in medical and optical examinations to examine inner parts of the body. ಅಂದರೆ ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಇನ್ನರ್ ಪಾರ್ಟ್ಸ್ಗಳಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ they will use optical fibers-ಗಳನ್ನ ಯೂಸ್ ಮಾಡ್ತಾರೆ. So it is used in medical and optical examinations to examine inner parts of the body. Second one,
ದೇ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ಬ್ಲಡ್ ಇನ್ಫ್ಲೋ ಇನ್ ದ ಹಾರ್ಟ್, ಅಂದರೆ ಬ್ಲಡ್ ಎಷ್ಟು ಒಳಗಡೆ ಹೋಗ್ತಾ ಇದೆ, ಹಾರ್ಟ್ಗೆ ಎಷ್ಟು ಹೊರಗಡೆ ಬರ್ತಾ ಇದೆ ಅನ್ನೋದು ಕೂಡ ಮೆಜರ್ ಮಾಡಲಿಕ್ಕೆ ದೇ ವಿಲ್ ಯೂಸ್ ಆಪ್ಟಿಕಲ್ ಫೈಬರ್ಸ್. ಥರ್ಡ್ ಒನ್, ದೇ ಆರ್ ಯೂಸ್ಡ್ ಟು ಮೆಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್. ಯು ನೋ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, ವಾಟರ್, ಗ್ಲಾಸ್, ಪ್ರತಿಯೊಂದು ವಸ್ತುಗಳು ಕೂಡ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ಗಳನ್ನ ಮೆಜರ್ ಮಾಡಲಿಕ್ಕೆ ಕೂಡ ದೇ ವಿಲ್ ಯೂಸ್ ಆಪ್ಟಿಕಲ್ ಫೈಬರ್ಸ್. ಫೋರ್ತ್ ಒನ್, ಕಾನಿಕಲ್ ಆಪ್ಟಿಕಲ್ ಫೈಬರ್ಸ್ ಆರ್ ಯೂಸ್ಡ್ ಟು ಎನ್ಲಾರ್ಜ್ ಆಪ್ಟಿಕಲ್ ಇಮೇಜಸ್. ಆಪ್ಟಿಕಲ್ ಇಮೇಜಸ್ಗಳನ್ನ ಎನ್ಲಾರ್ಜ್ ಮಾಡಲಿಕ್ಕೆ ಕಾನಿಕಲ್ ಆಪ್ಟಿಕಲ್ ಫೈಬರ್ಸ್ಗಳನ್ನ ಯೂಸ್ ಮಾಡ್ತಾರೆ. ದೆನ್ ದೇ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಅಂಡ್ ರಿಸೀವ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಗ್ರೌಂಡ್ ಅಲ್ಲಿ ಎಲೆಕ್ಟ್ರಿಕ್ ಕೇಬಲ್ಗಳನ್ನ ಎಳಿತಾ ಇದ್ದಾರೆ. ಸೊ ಬಿಕಾಸ್ ದೇ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಅಂಡ್ ರಿಸೀವ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅಂದ್ರೆ ಈಗ ನಾವೇನು ಹಾಕಿರ್ತಾರೆ ಅವೆಲ್ಲ ಆಪ್ಟಿಕಲ್ ಫೈಬರ್ಸ್, ನೆಲದ ಒಳಗಡೆ ಹಾಕೊಂಡು ಹೋಗೋದೆಲ್ಲ ಆಪ್ಟಿಕಲ್ ಫೈಬರ್ಸ್ ಇರುತ್ತೆ ಮ್ಯಾಕ್ಸಿಮಮ್. ಸೊ ಅವನ್ನ ಇವನ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೂ ಕೂಡ ಯೂಸ್ ಮಾಡ್ತಾರೆ. ದೇ ಆರ್ ಯೂಸ್ಡ್ ಟು ಮೆಜರ್ ಟೆಂಪರೇಚರ್, ಪ್ರೆಷರ್ ಅಂಡ್ ಫ್ಲೋ ಆಫ್ ಲಿಕ್ವಿಡ್ಸ್. They are used to measure temperature, pressure and flow of liquids. ಇದರ್ಥ ಆಗುತ್ತೆ. ದೆನ್ ಆಪ್ಟಿಕಲ್ ಫೈಬರ್ಸ್ ಆರ್ ಬೆಸ್ಟ್ ಫಾರ್ ಡಿಜಿಟಲ್ ಕಮ್ಯುನಿಕೇಶನ್. ನಿಮ್ಮ ಕಂಪ್ಯೂಟರ್ಗಳಲ್ಲಿ ಏನು ಡಿಜಿಟಲ್ ಕಮ್ಯುನಿಕೇಶನ್ ಏನೇನಿದೆಯಲ್ಲ ಅದೆಲ್ಲದು ಕೂಡ ಆಪ್ಟಿಕಲ್ ಫೈಬರ್ಸ್ಗಳನ್ನ ಯೂಸ್ ಮಾಡಿರ್ತಕ್ಕಂಥದ್ದು. ವೈರ್ ಎಲ್ಲದು ಕೂಡ ಆಪ್ಟಿಕಲ್ ಫೈಬರ್ಸ್ ಇರುತ್ತೆ. ಇವನ್ ಆಲ್ಸೋ ಮನೆಗಳಲ್ಲಿ ಈಗ ಸೆಟಪ್ ಬಾಕ್ಸ್ಗಳು ಬಂದಿದೆಯಲ್ಲ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನೆಕ್ಷನ್ಸ್ ಕೂಡ ಎಲ್ಲದು ಕೂಡ ಆಪ್ಟಿಕಲ್ ಫೈಬರ್ಸೇ ಇರುತ್ತೆ. ಓಕೆ, ದೇ ಆರ್ ಯೂಸ್ಡ್ ಇನ್ ಸ್ಮೋಕ್ ಅಂಡ್ ಪೊಲ್ಯೂಷನ್ ಡಿಟೆಕ್ಷನ್ಸ್. ಇದನ್ನ ಸ್ಮೋಕ್ ಮತ್ತೆ ಪೊಲ್ಯೂಷನ್ ಡಿಟೆಕ್ಷನ್ ಏನಿರುತ್ತಲ್ಲ, ಅಲ್ಲಿ ಏನು ಹೊಗೆ ಬರೋ ಹತ್ರ ಒಂದು ಮಿಷಿನ್ ಹಿಡಿದಲ್ಲಿ ಟೆಸ್ಟ್ ಮಾಡ್ತಾರಲ್ಲ, ಅಲ್ಲೂ ಕೂಡ ದೇ ಆರ್ ಯೂಸಿಂಗ್ optical fibers. Okay, these are the some applications of optical fibers. That is very important. So principle of optical fiber is optical fibers works on the principle of total internal reflection. Then applications anta bandaga, optical fibers are used in medical and optical examinations to examine inner parts of the body. They are used for measuring blood inflow in the heart. They are used to measure refractive index of materials. They are used, conical optical fibers are used to enlarge optical images. They are used in transmit and receiving of electrical signals. They are used to measure temperature, pressure and flow of liquids. Optical fibers are best for digital communication and they are used in smoke and pollution detection. So istu ee chapter bartakanta very important things. Idralli 2 marks questions, 2 5 marks question, ಒಂದು 6 marks question ಸೇರಿ ಟೋಟಲ್ 20 ಮಾರ್ಕ್ಸ್ ಗೆ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದರಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಲೇಸರ್ ಮತ್ತೆ ಆಪ್ಟಿಕಲ್ ಫೈಬರ್ಸ್. ಇದನ್ನು ತುಂಬಾ ಸರಿ ರಿಪೀಟ್ ಆಗಿದೆ. ಅದನ್ನ ಬಿಟ್ಟರೆ ತುಂಬಾ ಕೇಳ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಕೇಳ್ತಾರೆ, ದೆನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಬಗ್ಗೆ ಜಾಸ್ತಿ ರಿಪಿಟೇಷನ್ ಆಗ್ತಾ ಇರುತ್ತೆ. ಸಮ್ ಟೈಮ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಕೂಡ ಕೇಳ್ತಾರೆ. ಸೊ ಈ ಒಂದು ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ 20 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡ್ಬೋದು. ಸೊ ಟೋಟಲ್ ಇಲ್ಲಿವರೆಗೂ ಕೂಡ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. 5 ಚಾಪ್ಟರ್ನ ಸೇರಿಸಿದ್ರೆ ನಿಮಗೆ 123 ಮಾರ್ಕ್ಸ್ಗೆ ನೀವು ಎಕ್ಸಾಮ್ಗೆ ಓದ್ದ ಹಾಗಾಗುತ್ತೆ. ಇನ್ನೊಂದು ಚಾಪ್ಟರ್ ಉಳಿದಿದೆ, ದಟ್ ಇಸ್ ಯೂನಿಟ್ 6